वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे ಜಗದ್ಗುರುಂ. ಅವನು ಜಗದ್ಗುರುವಾಗಿ ನಮ್ಮನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದಾನೆ ಅಂದ್ರೆ ಅದೇ ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಹಾಗೇನೆ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಅಂತ ಅಂದ್ರೆ ಆ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನೋ ಹಾಗೆ ನೀನು ಯಾವುದನ್ನ ನೀನು ಅರ್ಪಿಸಿದ್ರೂ ಸಹ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ಆಕ್ಚುಲಿ ಹೇಳ್ತಾ ಹೋಗ್ತಾರೆ ಆ ರಾಮ ಸಂಜೀವ ಸಂಜೀವನ ಪರ್ವತವನ್ನ ತಗೊಂಡ್ ಬಾ ಅಂತ ಅಂದಾಗ ಹನುಮಂತನಿಗೆ ಕಷ್ಟ ಆಗ್ಲೇ ಇಲ್ವಂತೆ. ಅವನಿಗೆ ಬೇಕಾಗಿದ್ದು ಒಂದು ಸಸಿ ಅಷ್ಟೇ. ಆದ್ರೆ ಹನುಮಂತನಿಗೆ ಗೊತ್ತಾಗಲ್ಲ ಯಾವ್ದಪ್ಪ ಇದು ಸಸಿ ಅಂತ. ಹಾಗಾಗಿ ಲಕ್ಷ್ಮಣನ ಪ್ರಾಣವನ್ನ ಉಳಿಸ್ಬೇಕು ಅಂತ ಸಂಜೀವನ ಪರ್ವತವನ್ನೇ ಅವನು ತಗೊಂಡ್ಬಂದ್ಬಿಡ್ತಾನೆ. ಅದು ಹೇಗ್ ತಗೊಂಡ್ಬರ್ತಾನಪ್ಪ ಅಂತ ಅಂದ್ರೆ ಹೋಗ್ಬಿಟ್ಟು ನಾವೆಲ್ಲ ಹೇಗ್ ಹೂವು ತಗೊಂಡ್ಬರ್ತೀವೋ ಆ ರೀತಿ ಆರಾಮಾಗಿ ತಗೊಂಡ್ ಬರ್ತಾನಂತೆ. ಆದ್ರೆ ಹನುಮಂತನಿಗೆ ಒಂದು ರಾಮನ ಪೂಜೆಗೆ ಹೂವು ಆರಿಸೋದು ತುಂಬಾ ಕಷ್ಟ ಆಗತ್ತಂತೆ. ಯಾಕೆ ಅಂದ್ರೆ ಅವನು ಕೇಳೋದು ಒಂದೇ ಹೂವು. ಆದ್ರೆ ನಾನು ಯಾವ ರೀತಿ ಹೂವನ್ನ ಭಗವಂತನಿಗೆ ಅರ್ಪಿಸ್ಬೇಕೋ ನನಗೆ ಗೊತ್ತಾಗಲ್ವಲ್ಲ. ಅಂದ್ರೆ ಹೇಳ್ತಾ ಹೋಗ್ತಾರೆ, ಹೂವು ಕೀಳಬೇಕಾದ್ರೂ ಸಹ ನಾನು ಶುದ್ಧವಾಗಿರ್ಬೇಕು, ಹೂವು ಕಟ್ಟಬೇಕಾದ್ರೆ ಶುದ್ಧವಾಗಿರ್ಬೇಕು. ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ಹಳೆ ಹೆಂಗಸರುಗಳನ್ನ ನೋಡಿ, ಹೂ ಕಟ್ಟಬೇಕಾದ್ರೆ ದೇವ್ರ ನಾಮ ಹೇಳ್ಕೊಂಡು ಹೂ ಕಟ್ಟೋರು. ಯಾಕೆಂದ್ರೆ ಒಂದೊಂದು ಹೂವಿನಲ್ಲೂ ಸಹ ಭಗವಂತನ ನಾಮ ಇರಬೇಕು ಅಂತ. ಹಾಗೇನೆ ಹನುಮಂತನಿಗೆ ವಿಳೆದೆಲೆ ಹಾರ ಹಾಕ್ಬೇಕಾರಂತೂ ಶ್ರೀರಾಮ ಶ್ರೀರಾಮ ಅಂದ್ಕೊಂಡೇ ಕಟ್ತೀವಿ. ಯಾಕೆ ಅಂತಂದ್ರೆ ಅದ್ರಲ್ಲೂ ಭಕ್ತಿ ಇರ್ಬೇಕು ಅಂತ. ಹಾಗೇನೆ ಈ ಹನುಮಂತನಿಗೆ ತುಂಬಾ ಕಷ್ಟದ ಟಾಸ್ಕ್ ಅಂತೆ ಒಂದು ಹೂ ಕಿತ್ಕೊಂಡ್ಬರೋದು, ಒಂದು ಎಲೆ ಕಿತ್ಕೊಂಡ್ಬರೋದು. ಯಾಕೆ ಅಂದ್ರೆ ನಾನ್ ನಿಜವಾಗ್ಲೂ ಭಕ್ತಿಯಿಂದ ತಗೊಂಡ್ ಹೋಗ್ತಾ ಇದ್ದೀನಾ, ಇದನ್ನ ಭಗವಂತ ನಿಜವಾಗ್ಲೂ ಸಮರ್ಪಣೆ ಮಾಡ್ಕೊಂತಾನ, ನನ್ನ ಭಕ್ತಿಲಿ ಏನಾದ್ರೂ ಕಮ್ಮಿ ಆಗ್ಬಿಟ್ಟು ಇವನು ಅದನ್ನ ಸ್ವೀಕಾರ ಮಾಡ್ಲಿಲ್ಲ ಅಂದ್ರೆ ಅಂತ ಹನುಮಂತನೇ ಅಷ್ಟು ಯೋಚನೆ ಮಾಡ್ತಿದ್ದ ಅಂತ ಅಂದ್ರೆ ನಾವು ಇನ್ನೆಷ್ಟು ಯೋಚನೆ ಮಾಡ್ಬೇಕ್ರಿ ಭಗವಂತನಿಗೆ ಒಂದು ಹೂವಿನ ಹಾಕೋದಿಕ್ಕೆ. ಯಾಕೆಂದ್ರೆ ನನ್ನ ಭಕ್ತಿ ನಿಷ್ಕಾಮವಾಗಿದ್ಯಾ ಅಥವಾ ನಿಷ್ಕಲ್ಮಶವಾಗಿದ್ಯಾ ಅಂತ ನಾನು ಸಹ ಒಂದೊಂದು ಹೂವು ಪೂಜೆ ಮಾಡ್ಬೇಕಾದ್ರೂ ಸಹ 100 ಅಲ್ಲ 1000 ಬಾರಿ ಯೋಚನೆ ಮಾಡ್ಬೇಕಾಗತ್ತೆ. ಹಾಗೇನೆ ಅವನೇನೋ ಹೇಳ್ಬಿಟ್ಟ ಪತ್ರ ಪುಷ್ಪ ಫಲ ತೋಯ ಯಾವ್ದನ್ ಬೇಕಾದ್ರೂ ಸಮರ್ಪಣೆ ಮಾಡು ಅಂತ. ಅಷ್ಟೇ ಯಾಕಪ್ಪ, ನೀನ್ ಏನೇನು ಕೆಲ್ಸಗಳನ್ನ ಮಾಡ್ತೀಯ ಅದೇ ನನಗೆ ಅರ್ಪಿಸ್ಬಿಡು, ಅದೇ ಬೇಕಾದಷ್ಟು ಅಂತ. ಆದರೆ ನಾನು ಮಾಡುವಂತಹ ಪ್ರತಿನಿತ್ಯದ ಕಾರ್ಯಗಳಲ್ಲಿ ನಾನು ನಿನಗೆ ಹೇಗೆ ನೆನಪಿಸ್ಕೊಳ್ಳೋದಿಕ್ಕೆ ಸಾಧ್ಯ? ಅಥವಾ ಹೇಗೆ ನಿನಗೆ ಸಮರ್ಪಣೆ ಮಾಡೋದಿಕ್ಕೆ ಸಾಧ್ಯ? ಇದು ಸರಿಯಾದ ಮಾರ್ಗನಾ? ಇದು ಸರಿಯಾದ ಮಾರ್ಗ ಅಲ್ವಾ? ಈ ರೀತಿ ನಮಗೇನಾಗ್ತಾ ಹೋಗುತ್ತೆ, ಗೊಂದಲ ಉಂಟಾಗ್ತಾ ಹೋಗತ್ತೆ. ಈ ರೀತಿ ಗೊಂದಲ ಉಂಟಾದಾಗ ನಮಗೂ ಸಹ ತುಂಬಾ ಭಯ ಆಗತ್ತೆ. ಹೌದಾ, ಭಗವಂತನಿಗೆ ಇದನ್ನೆಲ್ಲ ಅರ್ಪಿಸಬಹುದಾ ಅಂತ. ಅದಕ್ಕೆ ಹೇಳ್ತಾ ಹೋಗ್ತಾರಲ್ಲ, ಆ ಈಗ ಉದಾಹರಣೆ, ನೀರನ್ನ ನಾವು ಗಂಗೆ ಅಂತ ಹೇಳ್ತೀವಿ. ಆದ್ರೆ ಆ ಗಂಗೆ ಎಲ್ಲಾ ಕಡೆನೂ ಸಹ ಪೂಜನೀಯ ಆಗೋದಿಲ್ಲ ಅಲ್ವಾ? ಈಗ ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಆ ಒಂದು ಬಾರ್‌ನಲ್ಲೂ ಸಹ ನೀರಿರುತ್ತೆ. ನಮ್ಮ ದೇವ್ರ ಮನೆಯಲ್ಲೂ ನೀರಿರುತ್ತೆ. ಅದ್ ಎರಡೂ ನೀರೇ ಅಲ್ವಾ ಅಂದ್ರೆ ಇಲ್ಲ. ಅದು ಇರುವಂತಹ ಸ್ಥಾನನೂ ಸಹ ತುಂಬಾ ಮುಖ್ಯ ಆಗತ್ತೆ. ಅದೇ ರೀತಿ ನಾವು ಮಾಡುವ ಎಲ್ಲ ಕೆಲಸ ಭಗವಂತನಿಗೆ ಸಮರ್ಪಿತನ ಅಂದ್ರೆ ಇಲ್ಲ. ನಾವು ಹೇಗೆ ಆಯ್ಕೆ ಮಾಡಿ ಹೂವನ್ನಾಗ್ಲಿ, ಹಣ್ಣನ್ನಾಗ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತೀವಿ, ಹಾಗೆ ನನ್ನಲ್ಲಿರುವಂತಹ ಒಳ್ಳೆಯ ಕಾರ್ಯಗಳನ್ನ ಹಾಗೂ ಶುದ್ಧವಾದ ಮನಸ್ಸಿನಿಂದ ಮಾಡಿದಂತಹ ಧರ್ಮ ಕಾರ್ಯಗಳು ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿ ಸ್ವೀಕಾರ ಮಾಡಿದಾಗ ನಮಗೆ ಏನೆಲ್ಲ ಸಿಕ್ಕುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾನಪ್ಪ ಭಗವಂತ ಅಂತ ಅಂದ್ರೆ, ಶುಭ ಶುಭಕರವಾದ, ಅಶುಭ ಮತ್ತು ಅಶುಭಕರವಾದ, ಫಲೈಹಿ ಫಲಗಳುಳ್ಳ, ಏವಂ ಹೀಗೆ, ಮೋಕ್ಷಸೆ ನೀನು ಮುಕ್ತನಾಗುವೆ, ಕರ್ಮ ಕರ್ಮದ, ಬಂಧನೈಹಿ ಬಂಧನಗಳಿಂದ, ಸನ್ಯಾಸ
ಅಂದ್ರೆ ಪರಿತ್ಯಾಗದ ಅಂತ. ಯೋಗ, ಯೋಗದಿಂದ. ಯುಕ್ತಾತ್ಮ ಅಂದ್ರೆ ಮನಸ್ಸನ್ನ ದೃಢವಾಗಿ ನಿಲ್ಲಿಸಿ. ವಿಮುಕ್ತ, ವಿಮುಕ್ತನಾಗಿ. ಮಾಂ ನನ್ನನ್ನು. ಉಪೈಸ್ಯಸಿ ಸೇರುತ್ತೀಯೇ. ಅಂದ್ರೆ ಏವಂ ಈ ರೀತಿ ನೀನು ಏನೆಲ್ಲ ಕೆಲಸ ಮಾಡ್ತೀಯ, ಅದರಿಂದ ನಿನಗೆ ಏನು ಸಿಕ್ಕತ್ತಪ್ಪ ಅಂತ ನೋಡೋದಾದ್ರೆ, ಅದರಲ್ಲಿ ಶುಭಾಶುಭ ಫಲೈಹಿ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ನಾನು ಪ್ರತಿನಿತ್ಯ ಮಾಡುವ ಕರ್ಮಗಳು, ಅದೇ ನನ್ನ ಪೂಜೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ನಾನು ಪ್ರತಿನಿತ್ಯ ಮಾಡುವಂತಹ ಎಲ್ಲ ಕಾರ್ಯಗಳಿಂದ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ, ಕೂತ್ಕೊಂಡು ಉಸಿರಾಡೋವರೆಗೂ, ಪ್ರತಿಯೊಂದು ಕಾರ್ಯದಲ್ಲೂ ಸಹ ಭಗವಂತ ನಮಗೆ ಶುಭಾಶುಭ ಅಂದ್ರೆ ಒಳ್ಳೆ ಕಾರ್ಯಗಳನ್ನ, ಅಂದ್ರೆ ನಾವು ಕರ್ಮಗಳನ್ನ ನಾವು ಭಗವಂತನಿಗೆ ಅರ್ಪಿಸಿದಾಗ ಏನಾಗುತ್ತೆ ಅಂದ್ರೆ ಕರ್ಮ ಬಂಧನೈಹಿ ಅಂತ ಹೇಳ್ತಾ ಹೋಗ್ತಾನೆ. ನಾನು ಮಾಡೋ ಎಲ್ಲಾ ಕಾರ್ಯದಿಂದ ನನಗೇನ್ ಸಿಕ್ಕುತ್ತೆ ಅಂದ್ರೆ, ನಾನು ಒಂದು ಬಂಧನಕ್ಕೆ ಒಳಗಾಗ್ತಾ ಹೋಗ್ತೀನಿ. ಯಾಕೆ ಒಳಗಾಗ್ತೀನಪ್ಪ ಅಂದ್ರೆ, ಇದನ್ನ ಭಗವಂತನಿಗೆ ಅರ್ಪಿಸದೇ ನಾನು ಕೆಲಸ ಮಾಡಿದಾಗ, ನಾನು ಆ ಕರ್ಮ ಬಂಧನಕ್ಕೆ ನಾನು ಸಿಲುಕ್ತಾ ಹೋಗ್ತೀನಿ. ಅಂದ್ರೆ ನಾವು ಮಾಡುವ ಎಲ್ಲ ಕರ್ಮಗಳು ನಮಗೆ ಬಂಧನವನ್ನ ತರ್ತಾ ಹೋಗುತ್ತೆ. ಇಲ್ವಲ್ಲ, ಬಂಧನ ತರ್ತಾ ಇಲ್ವಲ್ಲ ಅಂತ ಅಂದ್ರೆ, ಹೌದು ರೀ, ನಾವು ನಮ್ಮ ಕರ್ತವ್ಯ ಅಂತ ಬಾಯಲ್ಲಿ ಹೇಳ್ತೀವಿ. ಬಾಯಲ್ಲಿ ಹೇಳಿದ್ರು ಸಹ ಅಪ್ಪ ಅಮ್ಮನ ಸೇವೆ ಮಾಡ್ಬೇಕಾದ್ರೆ, ಮಕ್ಕಳಿಗೆ ಪ್ರೀತಿ ತೋರ್ಬೇಕಾದ್ರೆ, ನಮ್ಮ ಮನೆಯ ಪ್ರತಿನಿತ್ಯದ ಕೆಲಸಗಳು ನಾವ್ ಏನ್ ಮಾಡ್ತಾ ಇದ್ದೀವಿ, ಅದ್ ಎಲ್ಲವನ್ನ ನಾನು ಭಗವಂತನಿಗೆ ಅರ್ಪಿಸ್ಲಿಲ್ಲ ಅಂತ ಅಂದ್ರೆ, ನಾನು ಒಂದು ಬಂಧನಕ್ಕೆ ಸಿಲುಕ್ತಾ ಹೋಗ್ತೀನಿ. ಅದರಿಂದ ಏನಾಗತ್ತೆ, ನನಗೆ ದುಃಖ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಉದಾಹರಣೆ, ಅಪ್ಪ, ಅಮ್ಮ, ಮಗಳು ಅಲ್ವಾ? ಈ ಎಲ್ಲ ಬಂಧನಗಳು, ಬಂಧ ಅಂದ್ರೇನೆ ದಾರ ಅಂತ ಹೇಳ್ತಾ ಹೋಗ್ತಾರೆ. ಆ ದಾರದಲ್ಲಿ ನಾವು ಸಿಲುಕಾಕೊಳ್ತಾ ಹೋಗ್ತೀವಿ. ಹೇಗೆ ಅಂದ್ರೆ ನಮಿಗ್ ಗೊತ್ತಿಲ್ಲ. ನಾವು ಜೇಡದ ಹುಳುವಿನ ಹಾಗೆ ನಾವೇನ್ ಮಾಡ್ತಾ ಇದೀವಿ, ಇದು ನನ್ನ ಮನೆ, ಇದು ನನ್ನ ಮಕ್ಕಳು, ಇದು ನನ್ನ ಪರಿವಾರ, ಇದು ನಾನೇ ಮಾಡ್ಬೇಕು, ನಾನು ಮಾಡಿದ್ರೇನೇ ಎಲ್ಲಾದು ಸರಿ. ಈ ರೀತಿ ಪ್ರತಿಯೊಂದನ್ನು ಸಹ ನಾವು ಜೇಡದ ಬಲೆ ಹಾಗೆ ಹೆಣಿತಾ ಹೋಗ್ತೀವಿ. ಆ ಜೇಡದ ಬಲೆ ಹೆಣಿಬೇಕಾರೆ ಆ ಜೇಡ ಏನ್ ಅನ್ಕೊಳತ್ತಪ್ಪ ಅಂತ ಅಂದ್ರೆ, ಈ ದೊಡ್ಡ ಬಲೆ ಕಟ್ಟದ ಹಾಗೂ ಸಹ ನನಗೆ ಆಹಾರ ತುಂಬಾ ಸಿಕ್ಕತ್ತೆ, ಇಲ್ಲೆಲ್ಲ ಬಂದು ಕ್ರಿಮಿಕೀಟಗಳು ಸಿಕ್ಕಾಕೊಂಡ್ಬಿಡುತ್ತೆ, ನನಗೆ ಊಟ ಸಿಕ್ಕತ್ತೆ ಅಂತ ಅದ್ ಅನ್ಕೊಳುತ್ತೆ. ಆದ್ರೆ ಅದಕ್ಕೆ ಇನ್ಯಾವ್ದಾದ್ರೂ ಅಟ್ಯಾಕ್ ಮಾಡಕ್ಕೆ ಬಂದಾಗ ಏನಾಗತ್ತೆ, ಅದು ಓಡೋಗಕ್ ಹೋಗೋ, ಇನ್ನೇನೋ ಆಗೋ, ಅದೇ ಬಲೆನಲ್ಲೇ ಅದು ಸಿಲ್ಕ್ ಹಾಕೊಂಡ್ಬಿಡತ್ತೆ. ಅದೇ ರೀತಿ ಇಲ್ಲಿ ನಾವು ಅಷ್ಟೇ, ನಾವು ಮಾಡುವ ಎಲ್ಲ ಕರ್ತವ್ಯಗಳನ್ನ ಮಗಳಾಗಿ, ಅಪ್ಪನಾಗಿ, ಅಮ್ಮನಾಗಿ, ಸೊಸೆಯಾಗಿ, ಅತ್ತೆಯಾಗಿ ನಾವು ಏನೆಲ್ಲ ಕರ್ಮಗಳನ್ನ ಮಾಡ್ತೀವಿ, ಆ ಕರ್ಮ ನಂದಲ್ಲ, ಭಗವಂತ ನನ್ ಕೈಲಿ ಮಾಡಿಸ್ತಾ ಇದ್ದೇನೆ. ನಿನ್ನೆ ಹೇಳದ್ನಲ್ಲ, ವಿ ಆರ್ ಜಸ್ಟ್ ಎ ಪೋಸ್ಟ್ ಮ್ಯಾನ್ ಅಷ್ಟೇ. ಅಥವಾ ವಿ ಆರ್ ಜಸ್ಟ್ ಎ ಕೇರ್ ಟೇಕರ್. ಈಗ ಉದಾಹರಣೆ ಇವಾಗೆಲ್ಲ ಹೇಳ್ತಾರಲ್ಲ, ಮಗುನ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಳ್ಳಿ ಅಂದ್ರೆ, ಆ ಮಗುನ್ ನಾವು ನೋಡ್ಕೊಂತೀವಿ, ಅವ್ರು ಊಟ ಕೊಟ್ಟಿರ್ತಾರೆ, ಊಟ ತಿನ್ನಿಸ್ತೀವಿ, ಎಲ್ಲ ಮಾಡ್ತೀವಿ. ಆ ಮಗು ನಮ್ದಾ? ಅಲ್ಲ. ಅದೇ ರೀತಿ ಇವರು ನಮ್ಮ ಮಕ್ಕಳಾಗಿದ್ರೂ ಸಹ, ಅಥವಾ ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ ಎಲ್ಲವೂ ನಮ್ಮದೇ. ಆದರೆ ವಿ ಆರ್ ಜಸ್ಟ್ ಕೇರ್ ಟೇಕರ್ಸ್. ನಾವು ಬರೀ ಇಲ್ಲಿ ಬರಬೇಕು, ಕೆಲಸ ಮಾಡಬೇಕು. ಯಾವಾಗ ಈ ರೀತಿ ಆಗತ್ತಪ್ಪ ಅಂದ್ರೆ, ನಾನು ಮಾಡುವ ಎಲ್ಲ ಕೆಲಸಗಳನ್ನ ನಾನು ಭಗವಂತನಿಗೆ ಸಮರ್ಪಿಸಿದಾಗ ಮಾತ್ರ ಆ ಯಾವುದೇ ರೀತಿಯಾದಂತಹ ಕರ್ಮದ ಬಂಧನಕ್ಕೆ ನಾನು ಸಿಲ್ಕೋದಿಲ್ಲ. ಜೀವನದುದ್ದಕ್ಕೂ ಸಹ ನಾವು ಮಾಡುವಂತಹ ಎಲ್ಲಾ ಕೆಲಸಗಳು, ಎಲ್ಲಾ ಕರ್ಮ ಇಸ್ ನಥಿಂಗ್ ಬಟ್ ವರ್ಕ್. ಆ ಎಲ್ಲಾ ಕರ್ಮಗಳಿಂದ ನಮಗೆ ಏನ್ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ನಾವ್ ಹೇಳ್ತೀವಲ್ಲ, ನಾವ್ ಎಷ್ಟ್ ಮಾಡಿದ್ರು ಇಷ್ಟೇ ಕಣ್ರಿ, ಇವ್ರೇನ್ ನಮ್ಮನ್ ಸಾಕ್ತಾರ, ಇವ್ರೇನ್ ನಮ್ಮನ್ ನೋಡ್ಕೊಳ್ತಾರ, ಇವ್ರೇನ್ ನಮ್ಗ್ ಒಳ್ಳೆ ಮಾತಾಡ್ತಾರ, ಇದೆಲ್ಲ ನಾವು ಆಡು ಭಾಷೆಯಲ್ಲಿ ಮಾತಾಡೋ ಮಾತು. ಪ್ರತಿನಿತ್ಯ ನಾವ್ ಈ ರೀತಿ ಮಾತಾಡ್ತೀವಿ ಅಲ್ವಾ? ಅಯ್ಯೋ ಏನ್ರಿ, ನಾವ್ ಎಷ್ಟ್ ಮಾಡಿದ್ರು ಕೊನೆಗ್ ಬೈಸ್ಕೊಳ್ತೀವಪ್ಪ. ನೀವ್ ಹೇಳೋದಿಲ್ವಾ? ಹೌದು, ನಾನೂ ಹೇಳ್ತೀನಿ. ಆದರೆ ನಾನು ಕೇವಲ ಕರ್ತವ್ಯವನ್ನ ಮಾಡಿ ನಾನು ಭಗವಂತನಿಗೆ ಸಮರ್ಪಿಸಿದಾಗ ಅದರಿಂದ ನನಗೇನ್ ಸಿಕ್ಕತ್ತೆ ಅಂತ ನೋಡೋದಾದ್ರೆ, ನನಗೆ ಪಾಪ ಪುಣ್ಯಗಳು ಲಭಿಸ್ತಾ ಹೋಗತ್ತೆ. ಈಗ ನಾವ್ ಹೇಳ್ತೀವಿ ಸಾಮಾನ್ಯವಾಗಿ ಆಡು ಭಾಷೆನಲ್ಲಿ ನಾವ್ ಹೇಳೋದು, ನಾನು ಏನೂ ಮಾಡ್ತಿಲ್ಲ,
ಆದ್ರೂ ಸಹ ಭಗವಂತ ನನಗ್ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಾ ಇದ್ದಾನಪ್ಪ? ನನಗ್ ತುಂಬಾ ನೋವು ಕೊಡ್ತಾ ಇದ್ದಾನೆ. ನನಗ್ ತುಂಬಾ ಸಂಕಟ ಕೊಡ್ತಿದ್ದಾನೆ. ಈ ರೀತಿ ಎಲ್ಲ ನಾವು ಮಾಡ್ತೀವಿ. ಏನು ಮಾಡ್ತಿಲ್ಲ ಅಂದ್ರೆ ಅರ್ಥ ಏನು? ನೀನೇನ್ ಸತ್ತ ಹೆಣನಾ? ನೀನ್ ಉಸಿರಾಡ್ತಾ ಇಲ್ವಾ? ನೀನ್ ಏನೂ ಮಾಡ್ತಿಲ್ಲ. ನೀನ್ ಆರಾಮಾಗ್ ಕೂತಿದ್ಯಾ. ನೀನ್ ಕೂತು ನನಗ್ ಯಾರಿಂದನೂ ತೊಂದ್ರೆ ಆಗ್ತಿಲ್ಲ ಅಂತ ಅಂದ್ರುನು ಸಹ, ನೀನ್ ಉಸಿರಾಡ್ತಾ ಇದೀಯ ಅಲ್ವಾ? ನಿನ್ ಮನೇಲಿದ್ಯಾ ಅಲ್ವಾ? ನೀನ್ ಉಸಿರಾಡ್ತಿದೀಯ ಅಂದ್ರೆ ನೀನ್ ಬದುಕಿದೀಯ ಅಂತ ಅರ್ಥ. ಅದೇ ರೀತಿ ಇಲ್ಲಿ ನಾನ್ ಏನೂ ಮಾಡ್ಲಿಲ್ಲ ಬರೀ ಉಸಿರಾಡ್ತಾ ಇದೀನಿ ಅಂದ್ರೆ, ಅಪ್ಪಿ-ತಪ್ಪಿ ನಾವು ಒಂದಿನ ಹಾಸ್ಪಿಟ್ಲ್‌ಗೆ ಅಡ್ಮಿಟ್ ಆದಾಗ ಗೊತ್ತಾಗುತ್ತೆ. ನಾವು ಅವ್ರು ಹಾಕುವಂತಹ 10 ನಿಮಿಷ, 15 ನಿಮಿಷ ಅಥವಾ 1 ಸಿಲಿಂಡರ್ ಆಕ್ಸಿಜನ್‌ಗೆ ಅವ್ರು ಎಷ್ಟು ಬಿಲ್‌ನ ಕಟ್ತಾರೆ ಅಂತ. ಆದ್ರೆ ಇಲ್ಲಿ ಭಗವಂತ ನಮಿಗೇನ್ ಮಾಡ್ತಾ ಇದ್ದಾನೆ, ಫ್ರೀಯಾಗಿ ಎಲ್ಲವನ್ನು ಕೊಟ್ಟಿದ್ದಾನೆ. ಸಂಜೆ ಆಯ್ತು ನಾವು ಲೈಟ್ ಉರಿಸ್ತೀವಿ, ಕರೆಂಟ್ ಬಿಲ್ ಕಟ್ಬೇಕು. ಉಸಿರಾ ಅಪ್ಪಿ-ತಪ್ಪಿ ಹಾಸ್ಪಿಟ್ಲ್‌ಗೆ ಹೋಗಿ ನಮ್ಗೆ ಆಕ್ಸಿಜನ್ ಹಾಕಿದ್ರೆ, ನಾವು ಆಕ್ಸಿಜನ್‌ಗೆ ದುಡ್ಡು ಕೊಡ್ಬೇಕು. ಅಷ್ಟೇ ಯಾಕ್ರಿ, ನಮ್ಮ ವೆಹಿಕಲ್ಸ್‌ಗೆ ಏನಾದ್ರು ಪಂಕ್ಚರ್ ಆದ್ರೆ, ಅದಕ್ಕೇನಾದ್ರು ನಾವು ಗಾಳಿ ಹಾಕ್ಸಿದ್ರೆ ಅವ್ರಿಗೆ ದುಡ್ಡು ಕೊಡೋದಿಲ್ವಾ? ಅಥವಾ ನಮ್ಮನೆಗೆ ಗ್ಯಾಸ್ ಬರುತ್ತೆ, ಗ್ಯಾಸ್ ಸಿಲಿಂಡರ್ ಅದ್ರಲ್ಲೂ ಗಾಳಿನೇ ಇರುತ್ತೆ. ಅದ್ರಲ್ಲೂ ಸಹ ನಾವು ಅದಕ್ಕೆ ಬಿಲ್ ಕೊಡ್ತೀವಿ. ಆದ್ರೆ ನಾನು ಹುಟ್ಟಿದಾಗಿನಿಂದ ಸಾಯುವವರೆಗೆ ಭಗವಂತ ನನಗೆ ಇಷ್ಟೊಂದು ಆಕ್ಸಿಜನ್‌ನ ಕೊಡ್ತಾ ಇದ್ದಾನಲ್ಲ, ನಾವ್ ಯಾವತ್ತಾರು ಅವನಿಗೆ ಥ್ಯಾಂಕ್ ಯೂ ಹೇಳಿದೀವಾ? ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ನಾನು ಬದುಕಿದೀನಿ. ನಾವ್ ಹೇಳ್ತೀವಲ್ಲ, ನಾನೇನು ಮಾಡ್ತಾನೆ ಇಲ್ಲಪ್ಪ, ನನಗ್ ಯಾಕಪ್ಪ ಕಷ್ಟ? ನೀನ್ ಬದುಕಿದ್ಯಾ, ನೀನು ಉಸಿರಾಡ್ತಾ ಇದೀಯ ಅಂದ್ರೆ, ನೀನು ಇಲ್ಲಿ ನಿನ್ನ ಕರ್ತವ್ಯವನ್ನ ಮಾಡ್ಲೇಬೇಕು. ದಟ್ ಈಸ್ ಯುವರ್ ಜಾಬ್. ಕೆಲ್ಸಕ್ ಹೋಗೋದ್ ಮಾತ್ರ ನಾವು ಕೆಲ್ಸ ಅಂದ್ಕೊಂಡ್ಬಿಟ್ಟಿದೀವಿ. ಕೆಲ್ಸಕ್ ಹೋಗೋದಷ್ಟೇ ಅಲ್ಲ. ನಮ್ಮ ಜೀವನದಲ್ಲಿ ಭಗವಂತ ಕೊಟ್ಟಂತಹ ಪ್ರತಿಯೊಂದು ಕರ್ತವ್ಯವನ್ನ ನಿಷ್ಕಾಮವಾಗಿ ಮಾಡೋದು ನನ್ನ ಕರ್ತವ್ಯ. ಮಗಳಾಗಿ ಹೌದು, ನನ್ನ ಅಪ್ಪ ಅಮ್ಮನ್ ನೋಡ್ಕೋಬೇಕು. ಯಾವುದೇ ರೀತಿಯಾದಂತಹ ಕಾಮನೆ ಇಲ್ಲ. ಅವರಿಂದ ಆಸ್ತಿ ಬರುತ್ತೆ ಅಂತ ಅಲ್ಲ. ಅಥವಾ ಮಕ್ಳನ್ ಸಾಕ್ತೀನಿ, ಮಕ್ಳು ನನಗ್ ವಯಸ್ಸಾದಾಗ ನೋಡ್ಕೊಂತಾರೆ. ನೋ. ಈ ರೀತಿ ನನಗೆ ವಹಿಸಿದಂತಹ ಎಲ್ಲಾ ಕರ್ತವ್ಯಗಳನ್ನ ನಾನು ನಿಷ್ಕಾಮವಾಗಿ ಮಾಡಿದಾಗ, ಭಗವಂತ ನನಗೆ ನಾನು ಮಾಡಿದ ಕರ್ತವ್ಯಕ್ಕೆ ಪಾಪ, ಪುಣ್ಯ ಅನ್ನೋ ಲೆಕ್ಕವನ್ನ ಹಾಕ್ತಾ ಹೋಗ್ತಾನೆ ಭಗವಂತ. ಅಷ್ಟೇ ಅಲ್ಲ, ಈ ಭಗವಂತ ನಾವು ಹೇಳ್ತಾ ಹೋಗ್ತೀವಿ ಉಚಿತವಾಗಿ ಗಾಳಿ ಕೊಟ್ಟಿದ್ದಾನೆ, ನಾನು ಉಸಿರಾಡ್ತಾ ಇದ್ದೀನಿ ಅಂತ. ಆದ್ರೆ ಒಂದೇ ಒಂದು ಸಲ ನಾನು ಕಣ್ಮುಚ್ಚಿ ಪ್ರಾಣ ಮುಖ್ಯ ಪ್ರಾಣ ಅಂದ್ರೆ ಆಂಜನೇಯ, ಅವನ ಮೂಲಕ ಅಂದ್ರೆ ವಾಯುಪುತ್ರ ಅಲ್ವಾ ಅವನು? ಅವನ ಮೂಲಕ ಭಗವಂತ ನನ್ನ ದೇಹ ಸೇರ್ತಾ ಇದ್ದಾನೆ. ಇದು ಯಾವ ರೀತಿನಪ್ಪ ಅಂದ್ರೆ, ರಥೋತ್ಸವಗಳಾಗತ್ತಲ್ಲ, ಆ ರೀತಿ ನನ್ನ ದೇಹದಲ್ಲಿ ಭಗವಂತ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನನ್ನ ದೇಹದಲ್ಲಿ ರಥೋತ್ಸವವನ್ನ ಮಾಡ್ತಾನೆ. ನಾವು ಅವನಿಗೆ ಎಷ್ಟು ಧನ್ಯವಾದ ಹೇಳ್ಬೇಕು. ಹೇಳ್ತೀವಲ್ಲ, ಏನ್ರಿ ಮಾಡಿದ್ದಾನೆ ದೇವ್ರು ಅಂತ ತುಂಬಾ ಜನ ಮೊಂಡು ವಾದವನ್ನ ಮಾಡ್ತಾರೆ. ಆ ಮೊಂಡು ವಾದವ ಮಾಡೋರಿಗೆ ಹೇಳ್ಬೇಕು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಭಗವಂತ ಪ್ರತಿ ನಿಮಿಷ, ಪ್ರತಿ ಸೆಕೆಂಡಲ್ಲಿ ಉಸಿರಿನ ಮೂಲಕ ನಿಮ್ಮ ದೇಹದಲ್ಲಿ ರಥೋತ್ಸವವನ್ನ ಮಾಡ್ತಾ ಇದ್ದಾನೆ. ನೋಡಿ, ನಾವು ರಥೋತ್ಸವಕ್ಕೆ ಎಷ್ಟೆಷ್ಟೊಂದು ದುಡ್ಡು ಖರ್ಚು ಮಾಡ್ತೀವಿ. ನಾವ್ ಯಾವತ್ತೂ ಈ ರೀತಿ ಯೋಚನೆನೇ ಮಾಡೋದಿಲ್ಲ. ಭಗವಂತ ನನ್ನ ದೇಹದಲ್ಲಿ ರಥೋತ್ಸವವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ನಾನು ಇನ್ನೆಷ್ಟು ಧನ್ಯವಾದವನ್ನ ಹೇಳ್ಬೇಕು. ಅವನಿಗೆ ಒಂದೇ ಒಂದು ಹೂವು, ಅವನು ಎಷ್ಟು ಸುಲಭವಾಗಿ ಹೇಳ್ಬಿಟ್ಟ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಆದ್ರೆ ನಾನು ಅಷ್ಟು ಸುಲಭವಾಗಿ ಇಷ್ಟೊಂದು ನನಗೆ ಒಳ್ಳೇದ್ ಮಾಡಿದನಲ್ಲ, ಅವನಿಗೆ ನಾನು ಯಾವ ರೀತಿ ಹೂವನ್ನ ತಗೊಂಡ್ ಹೋಗ್ ಕೊಡ್ಲಿ ರೀ? ಅಲ್ವಾ? ನಮ್ಮ ಜೀವನವನ್ನ ಕೊಟ್ಟಿದ್ದಾನೆ, ನನಗೆ ಬದುಕನ್ನ ಕೊಟ್ಟಿದ್ದಾನೆ, ನನಗೆ ಒಂದು ಐಡೆಂಟಿಟಿ ಅಂತ ಏನಿದೆ ಅದನ್ನ ಕೊಟ್ಟಿದ್ದಾನೆ, ನನ್ನ ದೇಹ ಕೊಟ್ಟಿದ್ದಾನೆ, ನನಗೆ ಏನೆಲ್ಲ ಬೇಕು ಕಾಲ ಕಾಲಕ್ಕೆ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಅವನು ನೋಡ್ಕೊಂಡಿದ್ದಾನೆ ಅಂತ ಅಂದಾಗ, ನಾನು ಅವನಿಗೆ ಏನು ಕೊಡೋದಿಕ್ಕೆ ಸಾಧ್ಯ? ಅದಕ್ಕೆ ಹೇಳೋದು ಅಷ್ಟಪುಷ್ಪಗಳು ಅಂತ ಹೇಳ್ತಾ ಹೋಗ್ತೀವಿ. ಆ ಅಷ್ಟಪುಷ್ಪಗಳನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಯಾಕೆಂದ್ರೆ ಭಗವಂತ, ಇಲ್ಲಿ ಯಾವುದೋ ಹೂವು ಇಲ್ಲಿ ಏನು ಬೆಳೆದಿದೆ, ಇದೆಲ್ಲವುದೂ ಸಹ ನೀನೇ ಬೆಳೆಸಿದ್ದು, ನಂದಲ್ಲ. ಆದ್ರೆ ನನ್ನಲ್ಲಿರುವಂತಹ ಅಷ್ಟಪುಷ್ಪ, ಹೇಳ್ತೀವಲ್ಲ, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹಂ ಅಂತ, ಆ ರೀತಿಯಾದಂತಹ ಅಷ್ಟಪುಷ್ಪಗಳನ್ನ ಭಗವಂತ ನಾನು ಸಂಪೂರ್ಣವಾಗಿ ನಿನಗೆ ಅರ್ಪಿಸ್ತಾ ಇದ್ದೀನಿ. ನೀನು ನನ್ನ ದೇಹದಲ್ಲಿ ಪ್ರತಿನಿತ್ಯ
ನಾನು ಇರುವವರೆಗೂ ಅಂದ್ರೆ ನಾನಿರೋವರೆಗೂ ಅಲ್ಲ, ನೀನು ನನ್ನ ದೇಹದಲ್ಲಿ ರಥೋತ್ಸವ ಮಾಡೋವರೆಗೂ ನಾನು ಬದುಕಿರ್ತೀನಪ್ಪ. ನೀನೇನಾದ್ರು ರಥೋತ್ಸವ ಮಾಡ್ಲಿಲ್ಲ ಅಂದ್ರೆ ನನ್ನನ್ನ ಜನ ಹೊರಗಡೆ ಹಾಕ್ಬಿಡ್ತಾರೆ ಅಂತ ನಾನು ಅವನಿಗೆ ಇನ್ನೆಷ್ಟು ಧನ್ಯವಾದವನ್ನ ಹೇಳ್ಬೇಕು ಅಲ್ವಾ? ಈ ರೀತಿ ನಾನು ಯೋಚನೆ ಮಾಡೋದ್ರಿಂದ ಅಂದ್ರೆ ಶುಭಾಶುಭ ಫಲೈರೇವಂ ಅಂದ್ರೆ ನಾನು ಮಾಡುವಂತಹ ಎಲ್ಲಾ ಕೆಲಸಗಳನ್ನ ಭಗವಂತನಿಗೆ ಅರ್ಪಿಸಿದಾಗ ಅವನು ನನಗೆ ಏನ್ ಮಾಡ್ತಾನೆ ಅಂದ್ರೆ ಕರ್ಮ ಬಂಧನೈಹಿ ಅಂದ್ರೆ ಯಾವುದೇ ರೀತಿಯಾದಂತಹ ಕರ್ಮ ಬಂಧನಕ್ಕೆ ಒಳಗಾಗದ ಹಾಗೆ ಮಾಡಿ ಅವನು ನನಗೆ ಮೋಕ್ಷಸೆ ಮೋಕ್ಷವನ್ನ ನನಗೆ ಕೊಡ್ತಾ ಹೋಗ್ತಾನೆ. ಯಾವ ರೀತಿಯಾದಂತಹ ಮೋಕ್ಷವನ್ನ ಕೊಡ್ತಾನಪ್ಪ ಅಂದ್ರೆ ನೀನ್ ನನಗೆಲ್ಲ ಅರ್ಪಿಸ್ಬಿಟ್ಟಿದ್ಯಾ ಅಲ್ವಾ? ಹಾಗಿದ್ರೆ ನಿನ್ನನ್ನ ನೋಡ್ಕೊಳ್ಳೋ ಭಾರ ನನ್ನದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ನೀನು ನನ್ನ ನಾಮವನ್ನ ನಿಷ್ಕಾಮವಾಗಿ ನನ್ನ ಹೆಸರನ್ನ ಹೇಳ್ತೀಯಾ? ಹಾಗಿದ್ರೆ ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ. ಅದೇ ರೀತಿ ಇಲ್ಲಿ ನೀನು ಮಾಡುವಂತಹ ಎಲ್ಲಾ ಕರ್ತವ್ಯಗಳನ್ನ ಮಕ್ಳನ್ನ ನೋಡ್ಕೊಳ್ತಾ ಇದ್ಯಾ? ಅಥವಾ ನಿಂದೇನೋ ಒಂದು ಪುಟ್ಟ ಕಾರ್ಯ ಇದ್ಯಾ? ಅದನ್ನ ಮಾಡ್ತಾ ಇದ್ಯಾ? ಅಥವಾ ನೀನ್ ಏನೇನು ಮಾಡ್ತಿದ್ಯಾ ಎಲ್ಲವನ್ನ ನೀನು ನನಗೆ ಅರ್ಪಿಸ್ತಾ ಇದೀಯಾ? ಹಾಗಿದ್ರೆ ನೀನ್ ಚಿಂತೆ ಮಾಡ್ಬೇಡ. ನಿನ್ನನ್ನ ನೋಡ್ಕೊಳ್ಳೋ ಭಾರ ನನ್ನದು. ಆದ್ರೆ ಹೇಗೆ ಅರ್ಪಿಸ್ಬೇಕು? ಬಾಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಷ್ಟೇ ಅಲ್ಲ. ಭಗವಂತ ನನಗೆ ಏನೂ ಬೇಡ ತಂದೆ, ನೀನೇ ಬೇಕು. ಹೇಳ್ತಾರಲ್ಲ, ಈ ಪ್ರೀತಿ ಮಾಡೋರು ನನಗೇನೂ ಬೇಡ. ಈಗ ಉದಾಹರಣೆ ಒಂದ್ ಸ್ವಲ್ಪ ಟೀನೇಜಿಗೆ ಹೋದಾಗ ಟೀನೇಜ್ ಅಲ್ಲಿ ಹುಡುಗ ಹುಡುಗಿಗೆ ನಿನ್ ಬರ್ಡೇಗೆ ಏನ್ ಗಿಫ್ಟ್ ಬೇಕು ಅಂತ ಕೇಳಿದಾಗ ನನಗೇನು ಬೇಡ ನಿನ್ ಪ್ರೀತಿ ಬೇಕು ಅಂತ ಹೇಗೆ ನಿಷ್ಕಾಮವಾಗಿ ಮನಸ್ಪೂರ್ವಕವಾಗಿ ಆ ಹುಡುಗಿನೋ ಹುಡುಗನೋ ಹೇಳ್ತಾನೆ, ಅದೇ ರೀತಿ ನಾನೂ ಸಹ ಭಗವಂತನಿಗೆ ಹೇಳ್ಬೇಕು, ಭಗವಂತ ನನಗೇನೂ ಬೇಡ ನೀನೇ ಬೇಕು. ಯಾಕೆ ಅಂದ್ರೆ ಯಾರೇ ನನ್ನನ್ನ ಪ್ರೀತಿಸಿದರೂ ಸಹ ಅವರೆಲ್ಲ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ನೀನ್ ನನ್ನನ್ನ ಪ್ರೀತಿಸ್ತೀಯ ಅಂತ ಅಂದ್ರೆ ನಾನು ಇಲ್ಲಿಂದ ಹೋದ ಮೇಲೂ ಸಹ ನಾನು ನಿನ್ನನ್ನ ಸೇರ್ತೀನಿ. ಹಾಗಾಗಿ ನನಗೆ ನೀನು ಬೇಕು. ಎಷ್ಟು ನಿಷ್ಕಾಮವಾಗಿ ಇರ್ಬೇಕಪ್ಪ ಅಂತಂದ್ರೆ ನನಗೇನೂ ಬೇಡ ಭಗವಂತ. ಆ ರೀತಿ ನಾನ್ ಹೇಳಬೇಕು ನೀನು ನನ್ನ ಜೊತೆ ಇರ್ತೀಯ ಅಂತಹ ಮೋಕ್ಷವನ್ನ ನಾನು ಕರುಣಿಸ್ತೀನಿ ಅಂತ ಭಗವಂತ ಹೇಳ್ತಾನೆ. ಅವನು ಸಾವನ್ನೋ ಮುಕ್ತಿಯನ್ನೋ ಕೊಡ್ತಾ ಇಲ್ಲ, ಅವನು ನಮಗೇನ್ ಕೊಡ್ತಾ ಇದ್ದಾನೆ? ಮೋಕ್ಷವನ್ನ ಕರುಣಿಸ್ತಾ ಇದ್ದಾನೆ. ಯಾಕೆ ಮೋಕ್ಷವನ್ನ ಕರುಣಿಸ್ತಾ ಇದ್ದಾನೆ? ನೀನಿಲ್ಲಿ ದುಃಖಾಲಯ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಈ ದುಃಖಾಲಯದಲ್ಲಿದ್ಯಾ? ಈ ಕರ್ಮ ಬಂಧನದಲ್ಲಿದ್ಯಾ? ಈ ಕರ್ಮ ಬಂಧನದಿಂದ ನಿನಗೆ ಬರೀ ನೋವು ಸಿಕ್ಕತ್ತೆ. ಹಾಗಾಗಿ ನೀನು ಈ ಎಲ್ಲ ನಿನ್ನ ಕರ್ಮವನ್ನ ನನಗೆ ಅರ್ಪಿಸಿದಾಗ ನಾನು ಮೋಕ್ಷವನ್ನ ನಿನಗೆ ಕರುಣಿಸ್ತೀನಿ. ಆ ಮೋಕ್ಷದಲ್ಲಿ ನೀನು ನನ್ನ ಜೊತೆಗಿರ್ತೀಯ. ಅಷ್ಟೇ ಅಲ್ಲ, ನಿನ್ನ ಜವಾಬ್ದಾರಿ ನನ್ನದು ಅಂತ ಹೇಳ್ತಾ ಹೋಗ್ತಾನೆ. ನಾವು ಹೇಳ್ತೀವಿ ಮಗು ಹುಟ್ಟಿದ ಹಾಗೇನೆ ಪ್ರತಿಯೊಬ್ಬ ಅಪ್ಪ ಅಮ್ಮನು ಇನ್ನು ಆ ಹೊಟ್ಟೆನಲ್ಲಿರುತ್ತೆ ಮಗು ಇನ್ನು 5 ಮಂತ್ಸ್ 5 ವೀಕ್ಸ್ ಆರ್ 6 ವೀಕ್ಸ್ ಇರುತ್ತೆ ಅಷ್ಟೇ. 6 ವೀಕ್ಸ್ ಸಿಕ್ತಾಗ್ಲೇ ಗೊತ್ತಾಗೋಗುತ್ತೆ. ಅದ್ರ ಹಾರ್ಟ್ ಬೀಟ್ ಎಲ್ಲ ಕೇಳಿದಾಗ ಅಮ್ಮಂಗ್ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಆಗ್ಲೇನೆ ಆಕೆ ತನಗಿಷ್ಟವಾದ ಹುಲ್ಲನ್ನ ತಗೊಂಡ್ಬಂದು ಸ್ವೆಟರ್ ಹೆಣಿಲಿಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂದ್ರೆ ನನ್ನ ಮಗುಗೆ ಚಳಿ ಆದ್ರೆ ಬೇಕು ಅಂತ ಅಲ್ವಾ? ನಾವೆಲ್ಲರೂ ಮಾಡಿರುವಂತಹ ಕೆಲಸ ಇದು ಅಂತ ನಾನು ಅನ್ಕೊಳ್ತೀನಿ. ಅಷ್ಟೇ ಅಲ್ಲ, ಯಾವ ಅಂಗಡಿಗೆ ಹೋದ್ರುನು ಅಯ್ಯೋ ನನ್ನ ಮಗುಗೆ ಇದಿಷ್ಟ, ನನ್ನ ಮಗುಗೆ ಈ ಒಡವೆ ಮಾಡಿಸ್ಬೇಕು, ನನ್ನ ಮಗುಗೆ ಇಲ್ಲಿ ಆಸ್ತಿ ಮಾಡ್ಬೇಕು, ನನ್ನ ಮಗುಗೆ ಓದೋದಿಕ್ಕೆ ಇದು ಬೇಕು. ಎಷ್ಟು ಯೋಚನೆಯನ್ನ ಮಾಡ್ತೀವಿ ಅಂದ್ರೆ ತಾಯಿ 9 ತಿಂಗಳು ಗರ್ಭದಲ್ಲಿ ಹೊತ್ತರೆ ತಂದೆ ಸಾಯುವವರೆಗೂ ತಲೆನಲ್ಲಿ ಇಟ್ಕೊಂಡು ಬೆಳೆಸ್ತಾನೆ ಮಗುನ. ಅಯ್ಯೋ ನನ್ನ ಸೇವಿಂಗ್ಸ್ ಏನಿದೆ ಎಲ್ಲಾ ನನ್ ಮಕ್ಳಿಗ್ ಬೇಕು. ಅಯ್ಯೋ ನನ್ ಮಗು ಮದ್ವೆಗ್ ಬೇಕು. ನನ್ನ ಸೊಸೆಗೆ ಒಡವೆ ಮಾಡಿಸ್ಲಿಕ್ ಬೇಕು. ಈಗ ಎಲ್ರೂ ಅಷ್ಟೇ. ಹೆಣ್ಣು ಮಗು, ಗಂಡು ಮಗು ಭೇದ ಭಾವ ಮಾಡುವುದಿಲ್ಲ. ನೋಡಿ, ನಾವು ಹೆತ್ತಿರೋ ಮಕ್ಕಳಿಗೆ ಅದು 1 ಮಗು, 2 ಮಗುಗೆ ನಾವು ಅಷ್ಟು ಯೋಚನೆ ಮಾಡ್ತೀವಿ ಅಂದ್ರೆ ಭಗವಂತ ನನ್ನ ಜವಾಬ್ದಾರಿ ತಗೊಂಡಿದ್ದಾನೆ. ಹೇಳ್ತಾರಲ್ಲ, ಮೋಕ್ಷ ಕೊಡ್ತಾ ಹೋಗ್ತಾನೆ. ಯಾಕೆಂದ್ರೆ ಬಾ ನೀನ್ ನನ್ ಜೊತೆ ಇರು. ಅವನೇ ನನ್ನ ಜೊತೆ ಇದ್ದಾನೆ ಅಂದ್ರೆ ನನಗ್ ಇನ್ನೇನ್ರಿ ಬೇಕು ಅಲ್ವಾ? ಹಾಗಾಗಿ ನಾನು ಕೇಳಬೇಕು, ಭಗವಂತ ನನಗ್ ಯಾವಾಗ ನೀನ್ ಮೋಕ್ಷ ಕೊಡ್ತೀಯಾ?
ಯಾಕೆ ಅಂದ್ರೆ ನನಗೂ ಸಾಕಾಗಿದೆ ಈ ದುಃಖಾಲಯದಲ್ಲಿ ಇದ್ದು. ನಾನು ನಿನ್ನನ್ನ ನೋಡಬೇಕು ಭಗವಂತ. ಅದಕ್ಕೆ ಹೇಳೋದು, ಯಾವಾಗ ನಾವು ಆಧ್ಯಾತ್ಮಿಕವಾಗಿ ಸರಿಯಾದ ರೀತಿಯಲ್ಲಿ ಭಗವಂತನನ್ನ ತಿಳ್ಕೊಳ್ಳೋದಿಕ್ಕೆ ಶುರು ಮಾಡ್ತೀವಿ, ಆಗ ನಾವ್ ಯಾರೂ ಸಹ ಸಾವಿಗೆ ಹೆದರೋದಿಲ್ಲ. ನಾವು ಇನ್ಯಾರಾದ್ರು ಸಾಯ್ತಾರೆ ಅಂತ ಅಂದ್ರೆ ನಾವ್ ಇನ್ನೂ ಖುಷಿ ಪಡ್ತೀವಿ. ಯಾಕೆ ಖುಷಿ ಪಡ್ತೀವಪ್ಪ ಅಂದ್ರೆ ಅದು ಆ ಕೆಟ್ಟ ಆಲೋಚನೆಯಿಂದ ಅಲ್ಲ. ಅಯ್ಯೋ! ಅವ್ರು ಹೋಗಿ ಭಗವಂತನನ್ನ ಸೇರಿದ್ರ, ನಾನೂ ಹೋಗಿ ಸೇರ್ಬೇಕು ಅನ್ನೋ ಒಳ್ಳೆ ಭಾವನೆಯಿಂದ. ಅಂದ್ರೆ ಸಾವನ್ನ ಸಂಭ್ರಮಿಸ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಭಗವಂತ ನನ್ನ ಸಾವನ್ನ ನಾನು ಸಂಭ್ರಮಿಸ್ತೀನಪ್ಪ, ನನಗೆ ಯಾವಾಗ ನೀನು ಮೋಕ್ಷವನ್ನ ಕೊಡ್ತೀಯಾ ಅಂತ ಹೇಳಿ ಭಗವಂತನಿಗೆ ಕೇಳ್ಬೇಕಂತೆ. ಭಗವಂತನೇ ಹೇಳ್ತಾನೆ, "ನ್ ನೀನು ನಿನ್ನ ಎಲ್ಲ ಕರ್ಮಗಳನ್ನ ನೀನು ನನಗೆ ಅರ್ಪಿಸಿದಾಗ ಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈಹಿ" ಅಂತ ಹೇಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ ರೀ, ಆತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ 27ನೇ ಶ್ಲೋಕದಲ್ಲಿ ನಾವೇನಪ್ಪಾ ಅಂತಂದ್ರೆ ತತ್ಕರ್ಮ ಶು ತತ್ ಹೇಳ್ತಾ ಹೋಗ್ತೀವಲ್ವಾ? ಅಂದ್ರೆ ಎಲ್ಲವನ್ನ ಭಗವಂತನಿಗೆ ಅರ್ಪಿಸ್ಬೇಕು ಅಂತ ಹೇಳ್ತಾ ಹೋಗ್ತೀವಿ. ಅದ್ರಲ್ಲಿ ಎಷ್ಟು ಸುಂದರವಾಗಿ ಅಂತ ಅಂದ್ರೆ ತತ್ ಕರೋಷಿ ಅಂತ ಅನ್ನೋ ಹಾಗೆ ನಾವು ಎಲ್ಲವನ್ನ ಅವನಿಗೆ ಅರ್ಪಿಸ್ತೀವಿ, ಅಥವಾ ನಾನು ಮಾಡುವ ಎಲ್ಲ ಕರ್ತವ್ಯವನ್ನ ಅವನಿಗೆ ಅರ್ಪಿಸ್ತೀವಿ ಅನ್ನುವಂತಹ ಆ 27ನೇ ಶ್ಲೋಕದ ಸಂಪೂರ್ಣ ಸಾರ ಏನಿದೆ ಅದನ್ನ ಭಗವಂತ ಒಂದೇ ಒಂದು ಪದದಲ್ಲಿ ಹೇಳ್ತಾ ಇದ್ದಾನೆ. ಅದು ಯಾವ ಪದನಪ್ಪ ಅಂತ ಅಂದ್ರೆ ಸನ್ಯಾಸ ಯೋಗ ಯುಕ್ತಾಹ ಯುಕ್ತಾತ್ಮ. ಅಂದ್ರೆ ನೀನು ಯಾವಾಗ ಎಲ್ಲವನ್ನ ನೀನು ನನಗೆ ಅರ್ಪಿಸ್ತೀಯ, ಯೋಗದಿಂದ ನಿನಗೆ ಏನೆಲ್ಲ ಬೇಕಾ ಎಲ್ಲವನ್ನ ನಾನು ಕೊಡ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಫಲದ ಆಕಾಂಕ್ಷೆಗಳನ್ನ ಬಿಟ್ಟು ನೀನು ಕೆಲಸ ಮಾಡಬೇಕು. ಅಂದ್ರೆ ಯಾವುದೇ ರೀತಿಯಾದಂತಹ ಫಲದ ಬಾರದು. ಹಾಗೆ ಆಸೆಯನ್ನ ಬಿಟ್ಟು ನಾನು ಎಲ್ಲವನ್ನ ಆತನಿಗೆ ಅರ್ಪಿಸಿದಾಗ ಏನಾಗತ್ತಪ್ಪ ಅಂದ್ರೆ ವಿಮುಕ್ತೋ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಲ್ಲವುದರಿಂದ ನೀನು ವಿಮುಕ್ತಿಯನ್ನ ಹೊಂದ್ಬಿಡ್ತೀಯ. ನಿನಗೆ ಯಾವುದೇ ರೀತಿಯಾದಂತಹ ನೋವುಗಳಾಗೋದಿಲ್ಲ. ಯಾವುದೇ ರೀತಿಯಾದಂತಹ ತೊಂದರೆಗಳು ಬಾರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು. ಮಾಮು ಪೈಪಸಿ ಅಂತ ಅಂದ್ರೆ ನನ್ನನ್ನ ನೀನು ಬಂದ್ ಏನ್ ಮಾಡ್ತೀಯ, ಸಲೀಸಾಗಿ ಅಮ್ಮ ಕೆಲ್ಸಕ್ ಹೋಗಿರ್ತಾಳೆ, ಕೆಲ್ಸಕ್ ಹೋಗಿ ಬಾಗ್ಲು ತೆಗೆದ ತಕ್ಷಣ ಮಗು ಹೇಗೆ ಓಡ್ ಹೋಗಿ ತಾಯಿಯನ್ನ ಸೇರುತ್ತೆ, ಆ ರೀತಿ ನೀನೂ ಸಹ ನನ್ನನ್ನ ಬಂದು ಸೇರ್ತೀಯ. ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ನಿನಗೆ ಬೇಡ. ಹಾಗಿದ್ರೆ ನಾನೀಗ 27 ಮತ್ತು 28ನೇ ಶ್ಲೋಕದಲ್ಲಿ ನಾನ್ ತಿಳ್ಕೊಂಡಿದ್ದೇನಪ್ಪಾ ಅಂತ ಅಂದ್ರೆ, ಯಾರು ನಿನ್ನನ್ನ ಪ್ರೀತಿಸ್ತಾರೆ, ಯಾರು ಈಗ ನನಗ್ ಗೊತ್ತಾಯ್ತು ಭಕ್ತಿನೇ ಮುಖ್ಯ ಅಂತ. ನಾನು ತುಂಬಾ ಭಕ್ತಿಯಿಂದ ನಾನು ನಿನ್ನನ್ನ ಪ್ರೀತಿಸ್ತೀನಿ. ಓಕೆ. ಹನುಮಂತನ್ ಹಾಗೆ ನನಗ್ ಪ್ರೀತಿಸಕ್ ಆಗುತ್ತೋ ಆಗೋದಿಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಹನುಮನ ಮೇಲೆ ಏರಿ ನೀನು ನನ್ನ ದೇಹವನ್ನ ಏರ್ತೀಯಾ ಅನ್ನೋದನ್ನ ನಾನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀನಿ. ನೀನು ನನ್ನ ದೇಹವನ್ನ ರಥೋತ್ಸವವನ್ನ ಮಾಡ್ತಾ ಇದೀಯ. ಹಾಗಿದ್ರೆ ಭಕ್ತರನ್ನ ನೀನ್ ಪ್ರೀತಿಸ್ತೀಯಾ ಅಂತ ಗೊತ್ತಾಯ್ತು. ಹಾಗಿದ್ರೆ ನಿನ್ನನ್ನ ಯಾರು ದ್ವೇಷಿಸ್ತಾರೆ, ಅವ್ರನ್ನ ನೀನ್ ದ್ವೇಷಿಸ್ತೀಯಾ? ಅವ್ರಿಗೆ ನೀನ್ ಕಷ್ಟ ಕೊಡ್ತೀಯಾ? ಅವ್ರಿಗೆ ನೀನ್ ನೋವು ಕೊಡ್ತೀಯಾ? ಅಂತ ಅಂದ್ರೆ ಅದಕ್ಕೆ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಅಂದ್ರೆ, ಇಲ್ವಂತೆ. ಆ ರೀತಿ ಅವನು ಮಾಡೋದಿಲ್ಲ. ಅವನು ಸಮಾಹ. ಸಮಾಹ ಅಂದ್ರೆ ಸಮಾನ ಮನೋಭಾವವುಳ್ಳವನು. ಅಹಂ ನಾನು ಅಂದ್ರೆ ನಾನು ಇಲ್ಲಿ ಎಲ್ಲರನ್ನ ಸಮಾನವಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸರ್ವಭೂತೇಷು ಎಲ್ಲ ಜೀವಿಗಳಲ್ಲಿ ನಾ ಒಬ್ಬನೂ ಇಲ್ಲ. ಮೇ ನನಗೆ ದ್ವೇಷೇ ದ್ವೇಷ ಉಳ್ಳವನು. ಆಸ್ತಿ ಇದ್ದಾನೆ. ನ ಇಲ್ಲ. ಪ್ರಿಯತ ಪ್ರೀತಿ ಪಾತ್ರನು. ಯೇ ಯಾರು ಭಜಂತಿ ಭಕ್ತಿ ಸೇವೆಯಲ್ಲಿ ಸೇರುತ್ತಾರೋ ತು ಆದರೆ ಮಾಂ ನನ್ನನ್ನು ಭಕ್ತಿಯಿಂದ ಮೈ ನನ್ನಲ್ಲಿ ಸೇರುತ್ತಾರೆ. ತೇ ಅಂತಹ ವ್ಯಕ್ತಿಗಳು ತೇಷು ಅವರಲ್ಲಿ ಛ ಕೂಡ ಅಪಿ ಖಂಡಿತವಾಗಿಯೂ ಅಹಂ ನಾನು. ಅಂದ್ರೆ ನೀನ್ ಹೇಳ್ತೀಯ ಅಲ್ವಾ, ಭಕ್ತರನ್ನ ನೀನು ಪ್ರೀತಿಸ್ತೀಯ,
ಅಥವಾ ನೀನು ಯಾರು ಭಕ್ತಿಯಿಂದ ನಿನಗೇನನ್ನೂ ಸಮರ್ಪಣೆ ಮಾಡೋದಿಲ್ಲ, ಅವ್ರನ್ನ ನೀನು ಹಾಗಿದ್ರೆ ದ್ವೇಷಿಸ್ತೀಯಾ ಕೃಷ್ಣ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ನನಗೆ ಎಲ್ರೂ ಒಂದೇ. ಈಗ ಆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಕೆಲವರು ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾರೆ, ಕೆಲವರು ಸೂರ್ಯನಿಗೆ ಆರಾಧನೆಯನ್ನ ಮಾಡ್ತಾರೆ, ಕೆಲವರು ಸೂರ್ಯನಿಗೆ ಬೈತಾರೆ ಅಲ್ವಾ? ಆದ್ರೆ ಸೂರ್ಯ ಏನಾದ್ರೂ ಉದಯಿಸ್ಬಿಟ್ಟು ಯಾರು ಅವನಿಗೆ ಅರ್ಘ್ಯ ಬಿಟ್ರೋ ಅವ್ರಿಗೆ ಮಾತ್ರ ಬೆಳಕು ಕೊಟ್ಟು, ಯಾರು ಅರ್ಘ್ಯ ಬಿಟ್ಟಿಲ್ಲ ಅವ್ರಿಗೆಲ್ಲ ಅವನೇನಾದ್ರು ದ್ವೇಷ ಮಾಡ್ತಾನ? ಇಲ್ಲ. ಭೂಮಿಯ ಮೇಲಿರುವ ಸಮಸ್ತ ಜೀವರಾಶಿಗಳಿಗೆ ಆತ ಒಂದೇ ಸಮನೆ ಬೆಳಕನ್ನ ಕೊಡ್ತಾ ಹೋಗ್ತಾನೆ ಅಲ್ವಾ? ಯಾವತ್ತಾದ್ರೂ ಅವನು ಆ ರೀತಿ ನಿಮ್ಮನೆಗೆ ಮಾತ್ರ ಬೆಳಕು ಕೊಟ್ಬಿಟ್ಟು ನಿಮ್ಮನೆ ಪಕ್ಕದ ಮನೆಯವರಿಗೆ ಏನಾದ್ರು ಕತ್ಲು ಕೊಟ್ಟಿದಾನ? ಇಲ್ಲ. ಅದೇ ರೀತಿ ಇಲ್ಲಿ ಭಗವಂತ ಆ ರೀತಿ ಸಮಾನ ಭಾವದಿಂದ ನಮ್ಮನ್ನ ಪ್ರೀತಿಸ್ತಾನೆ. ಯಾಕೆ ಅವನು ಆ ರೀತಿ ಪ್ರೀತಿಸ್ತಾನಪ್ಪ ಅಂತ ನೋಡೋದಿದ್ರೆ, ಅಹಂ ಸರ್ವಭೂತೇಶು ಸಮಃ, ಅಂದ್ರೆ ಎಲ್ಲವದರಲ್ಲೂ ನಾನು ಒಂದೇ ರೀತಿ ಇದ್ದೇನೆ, ಎಲ್ಲರಲ್ಲಿ ಎಲ್ಲರ ಒಳಗೆ ನಾನು ಆತ್ಮಸ್ವರೂಪಿಯಾಗಿ ನಾನು ಕುತ್ಕೊಂಡಿದ್ದೀನಿ. ನನಗೆ ದ್ವೇಷನೂ ಇಲ್ಲ, ನನಗೆ ಯಾರ್ ಕಂಡ್ರು ಪ್ರೀತಿನೂ ಸಹ ಇಲ್ಲ. ನಾನು ಯಾರನ್ನ ದ್ವೇಷಿಸೋದು ಇಲ್ಲ, ನಾನು ಯಾರನ್ನ ಪ್ರೀತಿಸೋದು ಇಲ್ಲ ಅಂತ ಆತ ಬಹಳ ಸುಂದರವಾಗಿ ಹೇಳ್ತಾನೆ. ಹಾಗಿದ್ರೆ ನಮೇ ದ್ವೇಷೈಸ್ಥಿ ನ ಪ್ರಿಯ, ಅಂದ್ರೆ ನಾನು ಯಾರನ್ನೂ ದ್ವೇಷಿಸಲ್ಲ. ನನಗೇನು ಆ ರೀತಿ ಇವ್ರನ್ ಕಂಡ್ರೆ ತುಂಬಾ ಪ್ರೀತಿಯಪ್ಪ, ಇವ್ರನ್ ಕಂಡ್ರೆ ಆಗೋದೇ ಇಲ್ಲ. ನೋ, ನನಗೆ ಆ ರೀತಿ ಯಾವುದೇ ರೀತಿಯಾದಂತಹ ಮನೋಭಾವ ಇಲ್ಲ. ಯಾಕೆ ಆ ರೀತಿ ಮನೋಭಾವ ಇಲ್ಲ ಅಂತ ಅಂದ್ರೆ, ಜಸ್ಟ್ ಲೈಕ್ ಎ ಟೀಚರ್. ಅಂದ್ರೆ ಈಗ ಒಬ್ಬ ಶಿಕ್ಷಕಿ ಆದವಳು ಏನ್ ಮಾಡ್ತಾಳಪ್ಪ ಅಂತ ಅಂದ್ರೆ, ಏನು 60 ಜನ ಇದ್ದಾರೆ, ಸಮಾನವಾಗಿ ಪಾಠವನ್ನ ಮಾಡ್ತಾರೆ. ಕೊನೆಗೆ ಯಾರು ಏನೇ ಪ್ರಶ್ನೆ ಕೇಳಿದ್ರು ಅದೆಲ್ಲದಕ್ಕೂ ಸಹ ಆಕೆಗೆ ತಿಳಿದಂತಹ ಜ್ಞಾನವನ್ನ ಕೊಡ್ತಾರೆ. ಯಾರನ್ನೂ ಆಕೆ ಪ್ರೀತಿಸೋದಿಲ್ಲ, ಯಾರನ್ನೂ ಆಕೆ ದ್ವೇಷಿಸೋದಿಲ್ಲ. ಆಮೇಲೆ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮ್ ಪೇಪರ್ನ ಆಕೆ ಇಸ್ಕೊಂಡಾಗ ಆಕೆ, ಇವ್ರು ನನಗೆ ತುಂಬಾ ಪ್ರೀತಿಸ್ತೀನಪ್ಪ ಈ ಹುಡುಗನ್ನ ಅಂತ ತಪ್ಪು ಬರೆದ್ರು ಆಕೆ ಮಾರ್ಕ್ಸ್ ಕೊಡೋದಿಲ್ಲ ಅಲ್ವಾ? ಯಾರಾದ್ರೂ ಅಯ್ಯೋ ಇವ್ರು ತುಂಬಾ ಒಳ್ಳೆಯವರು ಅಂತ ಏನಾದ್ರು ಮಾರ್ಕ್ಸ್ ಕೊಟ್ಟಿದಾರಾ? ಇಲ್ಲ ಅಲ್ಲ. ನೀವೇನು ಬರ್ದಿದ್ದೀರಾ ಆನ್ಸರ್ ಶೀಟ್ ಅಲ್ಲಿ ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ, ನಮ್ಮ ಕರ್ತವ್ಯವನ್ನ ನಾವು ಭಗವಂತನಿಗೆ ಅರ್ಪಿಸಿದಾಗ ನಾವ್ ಯಾವ ರೀತಿ ಕ್ವಶನ್ ಬರ್ದಿರ್ತೀವಿ, ಆನ್ಸರ್ಸ್ ಬರ್ದಿರ್ತೀವಿ, ಆ ರೀತಿ ಇಲ್ಲಿ ಭಗವಂತ ನಮಗೆ ನಮ್ಮ ಪಾಪ ಪುಣ್ಯವನ್ನ ಕೊಡ್ತಾ ಹೋಗ್ತಾನೆ. ಹಾಗಿದ್ರೆ ನಮಗನ್ಸತ್ತೆ, ಇಲ್ಲ ಪಾಂಡವರು ಕೌರವರಿದ್ರು, ನಿನಗೆ ಪಾಂಡವ್ರ ಮೇಲೆ ಪ್ರೀತಿ ಜಾಸ್ತಿ, ಕೌರವರು ಕಂಡ್ರೆ ನಿನಗೆ ದ್ವೇಷ, ಅದಕ್ಕೇನೆ ಕೌರವರಲ್ಲಿ ಯಾರ್ಯಾರೆಲ್ಲ ಇದ್ರು ಅವ್ರೆಲ್ರನ್ನೂ ಸಹ ನೀನೇ ಕುತಂತ್ರ ಮಾಡಿ ಸಾಯಿಸ್ಬಿಟ್ಟೆ. ಶಿಖಂಡಿಯನ್ನ ಕರ್ಕೊಂಬಂದು ನಿಲ್ಸಿ ನೀನು ಸಾಯಿಸ್ದೆ. ಅಶ್ವತ್ಥಾಮೋ ಹತಃ ಅಂತ ನೀನು ಜೋರಾಗಿ ಹೇಳಿಸ್ಬಿಟ್ಟು ಸಾಯಿಸ್ದೆ. ಅಥವಾ ಕರ್ಣನನ್ನ ಕೇವಲ ಅವನು ರಥದ ಚಕ್ರವನ್ನ ಹಿಡಿದಾಗ ನೀನು ಸಾಯಿಸ್ಬಿಟ್ಟೆ. ನೀನ್ ಮೋಸ ಮಾಡ್ದೆ ಅಲ್ವಾ ಅಂತ ಏನಾದ್ರೂ ತುಂಬಾ ಜನ ಹೇಳಿದ್ರೆ, ಅದಕ್ಕೆ ಭಗವಂತ ಹೇಳ್ತಾನೆ, ಇಲ್ಲ, ಭೀಷ್ಮರನ್ನ ದ್ರೋಣರನ್ನ ಯುದ್ಧದಲ್ಲಿ ಮೊದಲಿಗೆ ಭಗವಂತ ಹತ ಮಾಡ್ಬಿಡ್ತಾನೆ. ಯಾಕೆ ಅಂತ ಅಂದ್ರೆ, ಅವರ ಮೇಲೂ ಸಹ ಆತನಿಗೆ ಪ್ರೀತಿ. ಅವ್ರ ಕೈಯಿಂದ ಇನ್ನಷ್ಟು ಪಾಪ ಕರ್ಮಗಳು ಮಾಡಿಸ್ಬಾರ್ದು ಅನ್ನೋ ಕೇವಲ ಒಂದೇ ಒಂದು ಮನಸ್ಥಿತಿ ಅಷ್ಟೇ ಭಗವಂತನಿಗೆ. ಹಾಗಾಗಿ ಅವರನ್ನ ಬೇಗ ಮುಕ್ತಿ ಕೊಟ್ಟ. ಹಾಗೆ ಕರ್ಣ ಮಾಡಿದ ಅವನ ಪಾಪ ಪುಣ್ಯಕ್ಕೆ ತಕ್ಕ ಹಾಗೆ ಅವನಿಗೆ ಸಾವನ್ನ ಕೊಟ್ಟ. ಹಾಗೆ ಪಾಂಡವರು ಏನೆಲ್ಲ ಕರ್ಮಗಳನ್ನ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ಆತ ಸಾರಥಿಯಾಗಿ ಇದ್ದ. ಅದು ಬಿಟ್ರೆ ಅವನಿಗೆ ಯಾರ ಮೇಲೆ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿನೂ ಇಲ್ಲ. ಅವನಿಗೆ ಕೇವಲ ಆಸೆ ಇರೋದು ಒಂದೇ, ಯಾರು ಧರ್ಮವನ್ನ ಪ್ರೀತಿಸ್ತಾರೆ ಆತನನ್ನ ಕಂಡರೆ ಆತ ಅವರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ಅಷ್ಟೆ. ಹೇಗಪ್ಪ ನೀವ್ ಹೇಳ್ತೀರಾ ಅಂತ ಅಂದ್ರೆ, ಇದಕ್ಕೆ ಭಗವಂತ 2ನೇ ಸಾಲಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಯೇ ಭಜಂತಿತು ಮಾಂ ಭಕ್ತ್ಯ, ಅಂದ್ರೆ ಯಾರು ನನ್ನನ್ನ ಭಜಿಸ್ತಾರೋ ಅವರನ್ನ ನಾನು
ಸಮವಾಗಿ ಸ್ವೀಕಾರ ಮಾಡ್ತೀನಿ. ನಾನು ಯಮನ ಹಾಗೆ ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಯಮನ ಹಾಗೆ ಅಂದ್ರೆ ಎಲ್ರನ್ನೂ ಸಂಹಾರ ಮಾಡ್ಬಿಡ್ತೀಯಾ ನೀನು? ಅಲ್ವಾ? ನಾವ್ ಅದೇ ರೀತಿ ತಿಳ್ಕೊಳ್ಳೋದು. ಯಮ ಅಂದ ತಕ್ಷಣ ಸಂಹಾರ ಮಾಡಕ್ ಬರ್ತಾನೆ. ನಮ್ಮ ಪ್ರಾಣವನ್ನ ತೆಗೆದುಕೊಂಡು ಹೋಗಕ್ ಬರ್ತಾನೆ. ಆದ್ರೆ ಯಮ ಯಾವತ್ತೂ ಸಹ ನೀನ್ ಶ್ರೀಮಂತ ಅಪ್ಪ, ಇನ್ನೊಂದ್ ಸ್ವಲ್ಪ ದಿವಸ ಇರು. ನೀನ್ ಬಡವ, ನೀನ್ ಬೇಗ ಬಾ. ನೀನ್ ತುಂಬಾ ಚೆನ್ನಾಗಿದ್ಯಾ, ನೀನ್ ಇನ್ನೊಂದ್ ಸ್ವಲ್ಪ ದಿವಸ ಇರು. ನೀನ್ ಚೆನ್ನಾಗಿಲ್ಲ, ನೀನ್ ಬೇಗ ಬಾ ಅಂತ ಯಾವತ್ತಾದ್ರೂ ಬೇ ಭೇದ ಭಾವ ಮಾಡಿದನ? ಇಲ್ಲ ಅಲ್ಲ. ಎಲ್ಲರನ್ನ ಆತ ಸಮಾನವಾಗಿ ನೋಡ್ತಾನೆ. ಅವರ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಆತ ಸಾವನ್ನ ಕೊಡ್ತಾನೆ. ಹಾಗೆ ಬಡವ ಇರ್ಬೋದು, ಶ್ರೀಮಂತ ಇರಬಹುದು, ಅಥವಾ ಬುದ್ಧಿವಂತ ಇರ್ಬೋದು, ದಡ್ಡ ಇರ್ಬೋದು, ಎಲ್ಲರಿಗೂ ಸಹ ಸಾವು ಬಂದಾಗ ಯಮ ಒಂದೇ ರೀತಿ ಕರ್ಕೊಂಡು ಹೋಗ್ತಾನೆ. ಯಾರಿಗಾದ್ರೂ ಬಿಟ್ಟು ಹೋಗಿದಾನ ಅಂತ ನೋಡಿದ್ರೆ ಇಲ್ಲ, ಯಾರಿಗೂ ಬಿಟ್ಟು ಹೋಗಿಲ್ಲ. ಅದಕ್ಕೆ ಅವನನ್ನ, ಯಮನಿಗೆ ಇನ್ನೊಂದು ಹೆಸರು ಸಮಾವರ್ತಿ ಅಂತ. ಅಂದ್ರೆ ಎಲ್ಲರನ್ನ ನೀನು ಸಮಾನವಾಗಿ ನೋಡ್ತೀಯಾ ಅನ್ನೋ ಒಂದು ಅರ್ಥ ಬರುತ್ತೆ. ಅದೇ ರೀತಿ ಭಗವಂತನೂ ಸಹ ಸಮಾವರ್ತಿ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಹೋಗ್ತೀವಿ, ಸಮಾವರ್ತಿ ನಿವೃತ್ತಾತ್ಮ. ಆತ ಸಮಾವರ್ತಿ, ಎಲ್ಲರನ್ನ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ನೀನು ಹಲವಾರು ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಕರ್ದೆ ಅಂತ ಏನು ನಿನ್ ಮನೆಗ್ ಬರ್ದೇ ಇರೋದಿಲ್ಲ, ಅಥವಾ ನೀನು ಒಂದೇ ಒಂದು ಫಲ ಕೊಟ್ಟಿದ್ಯಾ ಅಂತ ನಿಮ್ ಮನೆಗ್ ಬರ್ದೇನೂ ಇರೋದಿಲ್ಲ. ಇಬ್ಬರ ಮನೆಗೂ ಹೋಗ್ತಾನೆ. ನಿನ್ನೆ ತಾನೇ ನಾವು ಕೇಳ್ಬಿಟ್ವಿ, ರಾಜನ ಮನೆಗೂ ಹೋದ, ಹಾಗೆ ಬಡ ಬ್ರಾಹ್ಮಣನ ಮನೆಗೂ ಹೋದ, ಇಬ್ರ ಮನೆಯಲ್ಲೂ ಇದ್ದ ಭಗವಂತ. ಅದೇ ರೀತಿ ಇಲ್ಲಿ ಭಗವಂತ ಯಮನ ಹಾಗೆ ಎಲ್ಲರನ್ನ ಸಮಾನವಾಗಿ ನೋಡ್ತಾ ಹೋಗ್ತಾನೆ. ಆದ್ರೆ ನಮಗ್ ಯಾಕೆ ಅವನು ಬೇರೆ ಬೇರೆ ರೀತಿ ನೋಡ್ತಾನೆ ಅಂತ ನಮಗ್ ಅನ್ಸುತ್ತೆ ಅಂತ ಅಂದ್ರೆ, ನಾವು ಮರ್ತು ಬಿಟ್ಟಿದೀವಿ. ಆ 60 ಜನ ಸ್ಟೂಡೆಂಟ್ಸ್ ಇದ್ದಿದ್ದು ಒಂದೇ ಸ್ಕೂಲಲ್ಲಿ, ಅವ್ರಿಗೆ ಕೊಟ್ಟಿದ್ದೆಲ್ಲ ಒಂದೇ ಪೇಪರು, ಆದ್ರೆ ಮಕ್ಳು ಬೇರೆ ಬೇರೆ ರೀತಿ ಬರ್ದಿದ್ದಾರೆ ಅಲ್ವಾ? ಈಗ ಇಲ್ಲಿ ಮಕ್ಳ ತಪ್ಪ, ಟೀಚರ್ ತಪ್ಪ? ಯೋಚನೆ ಮಾಡಿ. ಅಂದ್ರೆ ಇಲ್ಲಿ ಟೀಚರ್ ತಪ್ಪಿಲ್ಲ ಪಾಪ. ಟೀಚರ್ ಏನ್ ಮಾಡಿದ್ದಾರೆ, ನೀವ್ ತಪ್ಪ ಆನ್ಸರ್ ಮಾಡಿದ್ರೆ 0 ಕೊಟ್ಟಿದ್ದಾರೆ, ಸರಿಯಾದ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಕೂಲ್ದ ತಪ್ಪೇನಿದೆ, ಟೀಚರ್ ತಪ್ಪೇನಿದೆ? ನಮ್ಮ ಮಕ್ಕಳದೇ ತಪ್ಪಲ್ವಾ? ಅದೇ ರೀತಿ ಇಲ್ಲಿ ನನಗೆ ಕಷ್ಟ ಬರ್ತಿದೆ, ನನಗ್ ನೋವು ಬರ್ತಿದೆ, ನನಗ್ ಸಂಕಟ ಬರ್ತಿದೆ, ಅಥವಾ ನನಗೆ ಯಾವುದೋ ಭಗವಂತ ಕಾಯಿಲೆಯನ್ನ ಕೊಟ್ಟಿದ್ದಾನೆ, ಅಥವಾ ನನ್ನನ್ನು ತುಂಬಾ ಚೆನ್ನಾಗಿಟ್ಟಿದ್ದಾನೆ. ಅಯ್ಯೋ, ಅವ್ರ ಕಷ್ಟನೇ ಪಡಲ್ಲ ಕಣ್ರಿ, ಅವ್ರಿಗೆಲ್ಲ ನೋಡಿ ಟಕ 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 ಬರ್ತಾ ಇದೆ. ಇಲ್ಲ, ನಾವ್ ಹಂಗ ಅನ್ಕೊಳ್ತಾ ಇದೀವಿ ಅಷ್ಟೇ. ಅವ್ರ ಪೂರ್ವ ಜನ್ಮದಲ್ಲಿ ಕಷ್ಟ ಪಟ್ಟಿರ್ತಾರೆ ಕಣ್ರಿ, ಅದನ್ನ ನಾವ್ ಯಾಕೆ ಮರ್ತು ಬಿಟ್ಟಿರ್ತೀವಿ ಅಲ್ವಾ? ಈ ರೀತಿ ಭಗವಂತನ್ ಹೇಗೆ ಒಬ್ಬ ಟೀಚರ್ ಆದವರು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಬರ್ದಿರ್ತಾರೋ, ಅದೇ ರೀತಿ ಇಲ್ಲಿ ಭಗವಂತನು ಸಹ ನಮ್ಮ ಪಾಪ ಪುಣ್ಯಗಳ ಲೆಕ್ಕವನ್ನ ಕೊಡ್ತಾ ಹೋಗ್ತಾನೆ. ಇಲ್ಲಿ ಇನ್ನೂ ಸುಲಭವಾಗಿ ಹೇಳ್ಬೇಕು ಅಂತ ಅಂದ್ರೆ, ನೀವು ಎಷ್ಟು ಭಗವಂತನನ್ನ ಪ್ರೀತಿಸ್ತಿರೋ ಅದರ 100 ಪಟ್ಟು ಪ್ರೀತಿಯನ್ನ ಭಗವಂತ ಕೊಡ್ತಾ ಹೋಗ್ತಾನಂತೆ. ಅಂದ್ರೆ ಇಲ್ಲಿ ಭಕ್ತಿ ಅಂದ್ರೆ ಪ್ರೀತಿ ಅಂತ ಅಂದ್ರೆ, ಭಗವಂತನ ಪ್ರೀತಿಸ್ಬೇಕು ಅಂದ್ರೆ ಡೈಲಿ ಹೋಗಿ ರೆಡ್ ರೋಸ್ ಕೊಡ್ಬೇಕು ಅಂತ ಅಲ್ಲ. ನೀನು ಎಷ್ಟು ಭಗವಂತನನ್ನ ಭಕ್ತಿಯಿಂದ ನೋಡ್ತೀಯಾ, ನೀನು ಅವನಿಗೆ ಎಷ್ಟು ಪ್ರೀತಿಯನ್ನ ಕೊಡ್ತೀಯ, ಭಕ್ತಿ ಅಂದ್ರೆ ಪ್ರೀತಿ, ಆ ಪ್ರೀತಿಯನ್ನ ಕೊಡ್ತೀಯಾ, ಅಷ್ಟು ಪ್ರೀತಿಯನ್ನ ಅವನು ಮರಳಿ ಮರಳಿ ಕೊಡ್ತಾ ಬರ್ತಾನೆ. ಈಗ ಹೇಗೆ ಒಂದು 3 ವರ್ಷದ ಮಗು, ಅಥವಾ ಒಂದ್ 5 ವರ್ಷ ಬೇಡ, ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಇವತ್ತು ಅಮ್ಮನ್ ಬರ್ಡೇ ಅಂದ ತಕ್ಷಣ ಏನ್ ಮಾಡತ್ತೆ, ಅವ್ರ ಗಾರ್ಡನ್ ಅಲ್ಲೇ ಬಿಟ್ಟಂತಹ ಹೂನ ತಗೊಂಡ್ ಹೋಗಿ ಅಮ್ಮನಿಗೆ ಕೊಡ್ತಾನೆ. ಅಮ್ಮ ವಿಶ್ ಯು ಹ್ಯಾಪಿ ಬರ್ಡೇ ಮಾ ಅಂತ. ಅಮ್ಮನಿಗೆ ಗೊತ್ತಿರುತ್ತೆ ನನ್ ಗಾರ್ಡನ್ದೇ ಹೂವು ಅಂತ, ಆದ್ರೆ ಅಮ್ಮ ಎಷ್ಟು ಪ್ರೀತಿಯಿಂದ ಇಸ್ಕೊಂಡು ಮುಡ್ಕೊಂತಾಳೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ, ನಾವು ಎಷ್ಟು ರೀತಿ ಯಾವ ರೀತಿ ಪ್ರೀತಿಸ್ತೀವಿ ಅದಕ್ಕೆ ತಕ್ಕ ಹಾಗೆ ಆತ ಅದಕ್ಕೆ ಫಲವನ್ನ ಕೊಡ್ತಾ ಬರ್ತಾನೆ. ಉದಾಹರಣೆ ಹೇಳಬೇಕು ಅಂದ್ರೆ, ಅಂಗದನ ಪ್ರೀತಿ ಬೇರೆ, ಸುಗ್ರೀವನ ಪ್ರೀತಿ ಬೇರೆ, ವಿಭೀಷಣನ ಪ್ರೀತಿ ಬೇರೆ. ನಮ್ಗೆ ಎಲ್ಲರೂ ಸಹ ರಾಮನ ಭಕ್ತರೆ ಅಲ್ವಾ? ಆದ್ರೆ ಇಲ್ಲಿ ಅವರವರ ಭಕ್ತಿಯ ಪರಾಕಾಷ್ಠೆನೇ ಬೇರೆ ಇರುತ್ತೆ. ಒಬ್ಬೊಬ್ರು ಒಂದೊಂದ್ ರೀತಿ ಪ್ರೀತಿಸ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇರ್ತಾನೆ ಭಗವಂತ.
ಈಗ ಉದಾಹರಣೆ ಮನೆಯಲ್ಲಿ 3 ಜನ ಮಕ್ಳಿರ್ತಾರೆ ಅಂತ ಅನ್ಕೊಳ್ಳೋಣ. ಒಬ್ರು ಸೈನ್ಸ್ ತಗೊಂಡಿದ್ದಾರೆ, ಒಬ್ರು ಕಾಮರ್ಸ್ ತಗೊಂಡಿದ್ದಾರೆ, ಒಬ್ರು ಆರ್ಟ್ಸ್ ತಗೊಂಡಿದ್ದಾರೆ. ಆರ್ಟ್ಸ್ ಮಕ್ಳಿಗೆ ನಾವೇನ್ ಮಾಡ್ತೀವಿ? ಆರ್ಟ್ಸ್ ಸಬ್ಜೆಕ್ಟ್ ಬುಕ್ ತಂದ್ಕೊಡ್ತೀವಿ. ಸೈನ್ಸ್ ಮಕ್ಳಿಗೆ ಸೈನ್ಸ್ ಸಬ್ಜೆಕ್ಟ್ ಬುಕ್ ತಂದ್ಕೊಡ್ತೀವಿ ಅಲ್ವಾ? ಹಾಗಂತ ನಾವೇನಾದ್ರು ಭೇದ ಭಾವ ಮಾಡ್ತಾ ಇದೀವಾ? ಇಲ್ಲ. ಮಕ್ಳು ಆರಿಸ್ಕೊಂಡಿರೋ ಫೀಲ್ಡ್ ಬೇರೆ ಇದೆ. ಹಾಗಾಗಿ ಅವರಿಗೆ ತಕ್ಕ ಹಾಗೆ ನಾವು ಅವರಿಗೆ ಪುಸ್ತಕವನ್ನ, ಅವರಿಗೆ ತಕ್ಕ ಹಾಗೆ ಕಾಲೇಜ್‌ಗಳನ್ನ, ಅವರಿಗೆ ಬೇಕಾದಂತಹ ಮೆಟೀರಿಯಲ್ಸ್‌ನ ನಾವು ತಂದ್ಕೊಡ್ತಾ ಇದೀವಿ. ಅಯ್ಯೋ! ಅವರಿಗೆ ಸೈನ್ಸ್ ಸ್ಟೂಡೆಂಟ್ಸಿಗೆ ಲ್ಯಾಬ್ ಇದೆಯಂತೆ, ಲ್ಯಾಬ್ ಕೋಟ್ ಕೊಡಿಸ್ಬಿಟ್ರು ಅಂದ್ರೆ, ನಿನಗಿಲ್ಲ, ನಿನಗ್ ಕೊಡಿಸ್ತಾ ಇಲ್ಲ ಅಷ್ಟೇ. ಸೋ ಸಿಂಪಲ್. ಇಲ್ಲಿ ಯಾಕೆ ನಾನ್ ಮಕ್ಳ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ನಾವ್ ಅನ್ಕೊಂತಾ ಇದೀವಿ ಎಲ್ರಿಗೂ ಬೇರೆಯವ್ರಿಗೆ ಸಿಗ್ತಾ ಇದೆ. ಇಲ್ಲ ರೀ. ಅವನು ಎಲ್ರನ್ನೂ ಸಮಾನವಾಗಿ ನೋಡು. ಅದನ್ನೇ ನಾನ್ ಹೇಳಿದ್ದು ಇಲ್ಲಿ. ಅಂಗದನ ಪ್ರೀತಿ ಬೇರೆ, ಸುಗ್ರೀವನ ಪ್ರೀತಿ ಬೇರೆ, ವಿಭೀಷಣನ ಪ್ರೀತಿ ಬೇರೆ. ಅವರೆಲ್ಲರನ್ನೂ ಭಗವಂತ ಪ್ರೀತಿಸ್ತಾನೆ. ಆದ್ರೆ ಇವರೆಲ್ಲ ಪ್ರೀತಿಯನ್ನ ಮೀರಿದ ಪ್ರೀತಿ ಹನುಮಂತನದ್ದು. ಹಾಗಾಗಿ ಹನುಮ ಅಂದ ತಕ್ಷಣ ಭಗವಂತ ಅವನನ್ನ ಅಪ್ಕೊಂತಾನೆ. ಹನುಮ ಇಲ್ದೆ ನಾನು ಇಲ್ಲ ಅಂತ ಹೇಳ್ತಾನೆ. ಅಷ್ಟೇ ಯಾಕೆ? ಅವನ ಅಂತ್ಯಕಾಲ ಅಂದ್ರೆ ರಾಮಾವತಾರದ ಅಂತ್ಯಕಾಲ ಬಂದಾಗ ರಾಮ ಅವನ ದೇಹವನ್ನ ಅಂತ್ಯ ಮಾಡ್ಬೇಕಾಗಿರುತ್ತೆ. ಆದ್ರೆ ಹನುಮ ಚಿರಂಜೀವಿ. ಅದು ಆತನಿಗೂ ಗೊತ್ತಿರುತ್ತೆ. ಹಾಗಾಗಿ ಆತ ಏನ್ ಮಾಡ್ತಾನೆ ಅಂದ್ರೆ ತನ್ನ ಉಂಗುರವನ್ನ ತೆಗೆದು ಪಾತಾಳಕ್ಕೆ ಹಾಕ್ತಾನೆ. ಪಾತಾಳಕ್ಕೆ ಹಾಕಿದಾಗ ಹನುಮನಿಗೆ ಹೇಳ್ತಾನಂತೆ, ಹನುಮ ಹೋಗಿ ತೆಗೆದುಕೊಂಡ್ ಬಾ ಅಂತ. ಆಗ ಹನುಮ ತನ್ನ ದೈತ್ಯಾಕಾರದ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ಬಂದು ಆ ಆ ಏನು ಸಂಧಿ ಇರುತ್ತೆ, ಆ ಸಂಧಿಯ ಒಳಗ್ ಹೋಗ್ತಾನಂತೆ. ಹೋದಾಗ ಅಲ್ಲಿ ನಾಗ ಕಾಯ್ತಾ ಇರ್ತಾನೆ. ಆ ನಾಗನಿಗೆ ನಮಸ್ಕಾರ ಮಾಡಿ ಹನುಮ ಹೇಳ್ತಾನೆ, ನನ್ನ ಪ್ರಭುವಿನ ಉಂಗುರ ಇಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ನಾನಿಲ್ಲಿ ಉಂಗುರ ತೆಗೆದುಕೊಳ್ಳೋದಿಕ್ಕೆ ಬಂದೆ ಅಂತ. ಆಗ ನಾಗ ನಕ್ಬಿಟ್ಟು ಹೇಳ್ತಾನಂತೆ, ನಿನ್ನ ಪ್ರಭುವಿನ ಅಂತ್ಯ ಬಂದಿದೆ. ನೀನು ಎಲ್ಲಿ ತಡೆದು ಬಿಡ್ತೀಯೋ ಅನ್ನೋ ಒಂದೇ ಒಂದು ಪ್ರೀತಿಯಿಂದ ಅವನು ಈ ಉಂಗುರವನ್ನ ಹಾಕಿದ್ದಾನೆ ಅಂದ ತಕ್ಷಣ, ಇಲ್ಲ ಇಲ್ಲ ನೀನು ಹಾಗೆಲ್ಲ ಮಾತಾಡ್ಬೇಡ, ಎಲ್ಲಿದೆ ಹೇಳು ಉಂಗುರ ಅಂದ ತಕ್ಷಣ ಆ ಉಂಗುರದ ಒಂದು ಬೆಟ್ಟ ಇರುತ್ತಂತೆ. ಆ ಬೆಟ್ಟವನ್ನ ತೋರಿಸ್ಬಿಟ್ಟು, ಇಲ್ಲೇ ಇದೆ ನೋಡು, ಪ್ರತಿ ಜನ್ಮದಲ್ಲೂ ಅವನ ಉಂಗುರ ಇಲ್ಲೇ ಇದೆ ಅಂತ ಹೇಳ್ತಾನಂತೆ. ಅಂದ್ರೆ ಇದ್ರ ಅರ್ಥ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಏನ್ ನಾವು ಹೇಳ್ತೀವಿ, ಆ ರೀತಿ ಭಗವಂತ ಸಹಸ್ರ ಸಹಸ್ರ ಯುಗದಲ್ಲಿ ಪದೇ ಪದೇ ಹುಟ್ಟಿ 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 ಬರ್ತಾ ಇದ್ದಾನೆ. ಅದೇ ರೀತಿ ಪ್ರತಿ ರಾಮಾವತಾರ ಕೊನೆ ಆಗ್ಬೇಕಾದ್ರೂ ಸಹ ಆಂಜನೇಯನಿಗೆ ಆ ಪಾತಾಳ ಲೋಕಕ್ಕೆ ಕಲಿಸ್ತಾನೆ. ಅಲ್ಲಿ ಅವನು ಉಂಗುರ ತಗೊಂಬರೋಷ್ಟೊತ್ತಿಗೆ ಅವನ ದೇಹವನ್ನ ಅಂತ್ಯ ಮಾಡ್ಕೊಂತಾನೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿ ಹನುಮ, ವಿಭೀಷಣ, ಸುಗ್ರೀವ, ಅಂಗದ ಎಲ್ಲರಿಗೂ ಅವರದೇ ಆದಂತಹ ಭಕ್ತಿ ವಿಶೇಷವಾಗಿದೆ. ಅವರ ಭಕ್ತಿಗೆ ತಕ್ಕ ಹಾಗೆ ಆತ ಏನ್ ಮಾಡ್ತಾ ಇದ್ದಾನೆ, ಅನುಗ್ರಹ ಮಾಡ್ತಾ ಇದ್ದಾನೆ ಅಷ್ಟೆ. ಎಷ್ಟು ಸುಂದರವಾಗಿ ನಮಗೆ ಯಾರನ್ನ ಯಾಕೆ ಪ್ರೀತಿಸ್ತಾನೆ ಅನ್ನುವಂತಹ ವಿಷಯವನ್ನ ಇಲ್ಲಿ ಬಹಳ ಸುಂದರವಾಗಿ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ಭಗವಂತನೇ ಹೇಳ್ತಾನೆ, ನಮೇ ದ್ವೇಷೋ ಸ್ಥಿ ನಃ ಪ್ರಿಯಃ. ನಂಗೆ ಯಾರ ಮೇಲೂ ದ್ವೇಷ ಇಲ್ಲಪ್ಪ. ನಾನು ಯಾಕೆ ದ್ವೇಷ ಮಾಡ್ಲಿ? ಎಲ್ಲಾ ನನ್ನ ಮಕ್ಕಳೇ ಅಲ್ವಾ? ಎಲ್ಲರಲ್ಲೂ ನಾನಿದ್ದೀನಿ ಅಲ್ವಾ? ಹಾಗಿರ್ಬೇಕಾರೆ ನಾನು ಯಾಕ್ರಿ ದ್ವೇಷ ಮಾಡ್ಲಿ ಅಂತ ಭಗವಂತನೇ ಹೇಳ್ತಾನೆ. ಮೈತೆ ಅವರಲ್ಲಿ, ಅಂದ್ರೆ ಯಾರು ನನ್ನನ್ನ ಪ್ರೀತಿಸ್ತಾರೆ ಅವರು ನನ್ನ ಅಧೀನ. ಅಷ್ಟೇ ಅಲ್ಲ, ತೇಷು ಚಾಪಮ್ಯಂ, ಅಂದ್ರೆ ನಾನ್ ಅವ್ರ ಅಧೀನ ಕಣ್ರಿ. ಹೇಳ್ತಾರಲ್ಲ, ಆ ಯಶೋಧ ಮಾತೆ ಒಂದು ಹಗ್ಗದಿಂದ ಕೃಷ್ಣನನ್ನ ಕಟ್ ಹಾಕ್ಬೇಕು ಅಂತ ಅಂದಾಗ ಇಡೀ ಬೃಂದಾವನದ ಹಗ್ಗವನ್ನೆಲ್ಲ ಸೇರಿ ಕಟ್ ಹಾಕಿದ್ರು ಆಕೆಗಾಗಲ್ವಂತೆ, ಕಮ್ಮಿ ಬರ್ತಾ ಇರುತ್ತೆ. ಆದ್ರೆ ಕೃಷ್ಣ ಯಾಕೋ ಹೀಗ್ ನನ್ನನ್ ಕಾಡಿಸ್ತೀಯ, ನಾನ್ ನಿನ್ ಅಮ್ಮ ಅಲ್ವೇನೋ ಅಂದ ತಕ್ಷಣ ಕೇವಲ ಕರುವಿಗೆ ಕಟ್ ಹಾಕೋ ಹಗ್ಗದಲ್ಲಿ ಆತ ಕಟ್ ಹಾಕಿಸ್ಕೊಳ್ತಾನಂತೆ. ಅಂದ್ರೆ ಭಗವಂತ ಒಲಿಯೋದು ಪ್ರೀತಿಗಷ್ಟೆ. ಏಯ್ ನಾನ್ ನಿನ್ನನ್ ಕಟ್ ಹಾಕ್ತೀನಿ, ನಿನ್ ಕೈಲಾಗಲ್ಲ ಅಮ್ಮ, ನಾನ್ ನಿನ್ನ ಅಮ್ಮ ಅಲ್ವೇನೋ ಅಂದ ತಕ್ಷಣ ಅಷ್ಟು ಪುಟ್ಟ ಹಗ್ಗದಲ್ಲಿ, ಕರುವಿಗೆ ಕಟ್ ಹಾಕೋ ಹಗ್ಗ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಕರುವನ್ನೇ ಯಾಕೆ ತಗೊಂಡ್ರು ಅಂತ ಅಂದ್ರೆ, ಆ ಹಸುವಿನ ಹಿಂಡು ಬರ್ತಿದ್ದ ಹಾಗೆ ಕರು ಕಾಯ್ತಾ ಇರುತ್ತೆ. ಸಂಜೆ ಓಡ್ ಹೋಗಿ ಅಮ್ಮನ ಬಾಯಿಗೆ ಅಮ್ಮನ ಕೆಚ್ಚಲಿಗೆ ಬಾಯಿ ಹಾಕೋದಿಕ್ಕೆ.
ಆ ರೀತಿ ಇಲ್ಲಿ ಭಗವಂತನು ಅಷ್ಟೇ ಅಮ್ಮನ ಪ್ರೀತಿಗೆ ಸೋತನೇ ವಿನಃ ಅಮ್ಮನ ದರ್ಪಕ್ಕೆ ಸೋಲಲಿಲ್ಲ. ಅಷ್ಟೇ ಅಲ್ಲ, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮಣ್ ತಿಂದ್ಯಾ ಬಾಯಿ ತೋರ್ಸು ಅಂದ ತಕ್ಷಣ ಆತ ಬಾಯಿ ತೆಗೆದ ತಕ್ಷಣ ಇಡೀ ಬ್ರಹ್ಮಾಂಡ ಕಾಣತ್ತೆ. ನಾವ್ ಅನ್ಕೊಂತೀವಿ, ಅಯ್ಯೋ ಇಡೀ ಬ್ರಹ್ಮಾಂಡ ಭಗವಂತನ ಬಾಯಲ್ಲಿದ್ಯಾ? ಹೌದ್ರಿ, ಇಡೀ ಬ್ರಹ್ಮಾಂಡ ಭಗವಂತನ ಬಾಯಲ್ಲಿದೆ. ಅದರ ಜೊತೆ ಆತ ನಮ್ಗೊಂದು ತತ್ವವನ್ನ ಹೇಳ್ತಾ ಇದ್ದಾನೆ. ಇವತ್ತು ನೀನು ಏನಿದೀಯ ಅಂದ್ರೆ ನಿನ್ನ ಸಿಚುವೇಶನ್ ಏನಿದೆ, ನಿನ್ನ ಪರಿಸ್ಥಿತಿ ಏನಿದೆ, ಅದಕ್ಕೆ ಬೇರೆ ಯಾರೋ ಕಾರಣ ಅಲ್ಲ, ನೀನೇ ಕಾರಣ. ನವಗ್ರಹಗಳೆಲ್ಲ ನಿನ್ನ ಬಾಯಲ್ಲೇ ಇದೆ. ಅಂದ್ರೆ ನಿನ್ನ ಬಾಯಲ್ಲಿ ಇನ್ ದ ಸೆನ್ಸ್ ಕೃಷ್ಣನ ಬಾಯಲ್ಲಿ ಹೇಗಿತ್ತೋ ಹಾಗೆ ನಾನು ಮಾಡುವ ಕರ್ತವ್ಯಗಳು ನನಗೆ ಒಳ್ಳೆಯವಳ ಕೆಟ್ಟವಳ, ನನ್ನ ಪುಣ್ಯ ಏನು ನನ್ನ ಪಾಪ ಏನು ಎಲ್ಲವನ್ನ ನಿಶ್ಚಯ ಮಾಡ್ತಾ ಹೋಗುತ್ತೆ ಎನ್ನುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯವನ್ನ ಕೃಷ್ಣ ನಮಗೆ ಹೇಳಿ ಹೋಗ್ತಾನೆ. ನಾವೇನ್ ಅನ್ಕೊಂತೀವಿ, ಅಯ್ಯೋ ಅವ್ನ್ ಬಾಯಲ್ಲಿ ಬ್ರಹ್ಮಾಂಡ ಇತ್ತು. ಅವನ ಬಾಯಲ್ಲಿ ಬ್ರಹ್ಮಾಂಡ ಅಷ್ಟ ಅಲ್ಲ, ಭಗವಂತ ನಮ್ಮೆಲ್ಲರಲ್ಲೂ ಇದ್ದಾನೆ ಅಂತ ತಕ್ಷಣ ಅದರ ಅರ್ಥ, ನಾನು ಇಂದಿನ ಪರಿಸ್ಥಿತಿಯಲ್ಲಿ ಏನಿದ್ದೀನಿ, ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ, ನಾನು ಎಷ್ಟು ಕರ್ತವ್ಯವನ್ನ ಮಾಡಿದ್ದೀನಿ, ನಾನು ಎಷ್ಟು ಪಾಪವನ್ನ ಮಾಡಿದ್ದೀನಿ, ನಾನು ಎಷ್ಟು ಪುಣ್ಯವನ್ನ ಮಾಡಿದ್ದೀನಿ, ಅದಕ್ಕೆ ತಕ್ಕ ಹಾಗೆ ನಾನಿದ್ದೀನಿ ಅಂತ ಹೇಳುವಂತಹ ವಿಷಯ ಅದು. ಹಾಗಾಗಿ ಭಗವಂತನಿಗೆ ಮೊದಲು ನಾವು ಧನ್ಯವಾದ ಹೇಳೋಣ. ಭಗವಂತ, ನಾನ್ ನಿನ್ನ ಮಗು, ನನಗ್ ಗೊತ್ತಿಲ್ಲ ಯಾವುದು ಪಾಪ ಯಾವುದು ಪುಣ್ಯ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು, ಏನೂ ಗೊತ್ತಿಲ್ಲದೆ ಇರುವಂತಹ ಮಗುವಿಗೆ ನೀನು ಇಷ್ಟೊಂದು ಅಗಾಧವಾದ ಆಧ್ಯಾತ್ಮಿಕ ಜ್ಞಾನವನ್ನ ನೀನ್ ಕೊಡ್ತಾ ಇದೀಯ. ಹಾಗಾಗಿ ನೀನು ಧಾರೆ ಎರೆದಂತಹ ಈ ಜ್ಞಾನವನ್ನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ನನ್ನ ಕೈಲಿ ಎಷ್ಟು ಧರ್ಮ ಕಾರ್ಯ ಮಾಡಕ್ಕಾಗುತ್ತೋ ಅಷ್ಟೂ ಧರ್ಮ ಕಾರ್ಯವನ್ನ ಮಾಡಿ ತಂದೆ, ನೀನು ಒಳ್ಳೆಯವಳು ಅಂತ ಅನ್ನಿಸ್ಕೊಳ್ಳೋ ಹಾಗೆ ನಡ್ಸ್ಕೊಳಪ್ಪ. ಹಾಗೆ ನೀನೇ ಹೇಳಿದ ಹಾಗೆ ಮೋಕ್ಷಸೆ ಅಂತ ಹೇಳ್ತಾ ಇದೀಯಾ, ಆ ಮೋಕ್ಷದ ಸಿಹಿ ಪನ್ನೀರನ್ನ ನನಗೆ ಕೊಡು. ನನ್ನಿಂದ ಯಾವುದೇ ರೀತಿಯಾದಂತಹ ತಪ್ಪು ಒಪ್ಪುಗಳಾಗಿದ್ರು ಕ್ಷಮಿಸಿ ಬಿಡು ತಂದೆ ಅಂತ ನಾವೇ ಕೇಳ್ಕೋಬೇಕು ಅವನು. ಅಷ್ಟೇ ಅಲ್ಲ, ನಾವ್ ಹೇಳಿದ ಹಾಗೆ ಇದು ಸ್ಮಾಲ್ ಟ್ರಿಪ್. ನಾವ್ ಏನೂ ಮಾಡ್ತಿಲ್ಲ ಅಂತ ಅನ್ನೋದಕ್ಕಿಂತ ಪ್ರತಿದಿನ ಆಮ್ಲಜನಕವನ್ನ ತಗೊಳ್ತಾ ಇದೀವಿ, ಗಾಳಿಯನ್ನ ತಗೊಳ್ತಾ ಇದೀವಿ, ಬೆಳಕನ್ನ ತಗೊಳ್ತಾ ಇದೀವಿ, ಈ ಭೂಮಿಯನ್ನ ನಾವು ಅನುಭವಿಸ್ತಾ ಇದೀವಿ. ಆ ಭೂಮಿಯಲ್ಲಿ ಇರುವಂತಹ ಸಕಲ ಜೀವಿಗಳೂ ಸಹ ನಮಗೆ ಒಂದಲ್ಲ ಒಂದು ರೀತಿ ನಮಗೆ ಸಹಾಯವನ್ನೇ ಮಾಡ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಭಗವಂತನಿಗೆ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಅಷ್ಟೇ ಅಲ್ಲ, ಭಗವಂತ ನನ್ನ ಕೈಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ಸಕ್ಕಾಗುತ್ತೋ ಅಷ್ಟೂ ಒಳ್ಳೆ ಕೆಲಸ ಮಾಡಿಸೋ ಭಾರ ನಿಂದು ತಂದೆ ಅಂತ ಹೇಳಿ ಸರ್ವವನ್ನ ಅವನಿಗೆ ಅರ್ಪಿಸೋಣ. ಅಷ್ಟೇ ಅಲ್ಲ, ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಒಂದು ಧನ್ಯವಾದ, ರಾತ್ರಿ ಮಲಗಬೇಕಾದ್ರೆ ಒಂದು ಧನ್ಯವಾದ. ಯಾಕೆ ಅಂದ್ರೆ ನನಗೆ ಇನ್ನೊಂದು ರಾತ್ರಿಯನ್ನ ಕೊಡ್ತಾ ಇದೀಯಾ ಅಂತ, ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೊಂದು ಅವಕಾಶವನ್ನ ಕೊಡ್ತಾ ಇದೀಯಾ ಭಗವಂತ ಅಂತ. ಹಾಗಾಗಿ ಪ್ರತಿ ಅವಕಾಶಕ್ಕೆ ಅವನಿಗೊಂದು ಧನ್ಯವಾದ ಹೇಳೋಣ. ಏಕೆಂದ್ರೆ ನಾವ್ ಹೇಳ್ತೀವಲ್ಲ, ಅವನು ನಮ್ಮ ದೇಹಕ್ಕೆ ಅವನು ರಥೋತ್ಸವವನ್ನೇ ಮಾಡ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ನಾನು ಅವನಿಗೆ ಇನ್ನೆಷ್ಟ್ರಿ ಏನ್ರಿ ಕೊಡಕ್ಕಾಗತ್ತ? ಅವನಿಗೆ ಏನೂ ಕೊಡಕ್ಕಾಗಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಅರ್ಜುನನಿಗೆ ಸಾರಥಿಯಾಗಿ ಬಂದ. ಆದ್ರೆ ನನ್ನ ದೇಹವನ್ನ ಅವನು ಕ್ಷೇತ್ರಜ್ಞನಾಗಿ ನಮ್ಮೆಲ್ಲರ ದೇಹದಲ್ಲಿ ಆತ ಕುಳಿತಿದ್ದಾನೆ, ಅವನ್ ಕೂತಿದ್ದಾನೆ ಅನ್ನೋದೇ ಸಂಭ್ರಮ. ಹಾಗಾಗಿ ಹೇಳೋದು, ನಮ್ಮ ಬದುಕನ್ನ ನಾವು ಸಂಭ್ರಮಿಸ್ಬೇಕು ಅಂತ ಪ್ರತಿನಿತ್ಯ ಪ್ರತಿ ಕ್ಷಣ ನಗುಮುಖದೊಂದಿಗೆ. ಯಾಕಪ್ಪ ನಗುಮುಖದಲ್ಲಿರ್ಬೇಕು? ಆತನೇ ಹೇಳ್ತಾನೆ ಪ್ರಸನ್ನ ವದನಂ ಅಂತ. ಹಾಗಾಗಿ ಅವನ ನಗು ನಮ್ಮ ಮುಖದ ಮೇಲೂ ಇರ್ಲಿ. ಎಲ್ಲವನ್ನ ಅವನಿಗೆ ಅರ್ಪಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು.